ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನಾವು ಕಲ್ಪಿಸಿಕೊಂಡಾಗ ಸಾಮಾನ್ಯವಾಗಿ ನಮ್ಮ ಕಣ್ಣ ಮುಂದೆ ಬರುತ್ತಿದ್ದದ್ದು ಹೊಸ ಫೈಟರ್ ಜೆಟ್ಗಳು, ಹೆಚ್ಚಿನ ವೇಗ, ಹೆಚ್ಚು ಕ್ಷಿಪಣಿಗಳು ಅನ್ನೋ ಚಿತ್ರ. ಆದರೆ ಈಗ ಭಾರತ ಸಂಪೂರ್ಣ ಬೇರೆ ದಿಕ್ಕಿನಲ್ಲೇ ಯೋಚನೆ ಮಾಡುತ್ತಿದೆ. ಮುಂದಿನ 20 ವರ್ಷಗಳಲ್ಲಿ ನಮ್ಮ ಭಾರತೀಯ ವಾಯುಪಡೆ ಯುದ್ಧ ಮಾಡುವ ವಿಧಾನವೇ ಬದಲಾಗುವ ಸಾಧ್ಯತೆ ಇದೆ. ಯಾಕಂದರೆ ಭಾರತ ಈಗ ಕೇವಲ ಮಾನವ ಚಾಲಿತ ಯುದ್ಧ ವಿಮಾನಗಳ ಮೇಲೆ ಅವಲಂಬಿಸದೆ ದೊಡ್ಡ ಮಟ್ಟದಲ್ಲಿ ಅನ್ಮ್ಯಾನ್ಡ್ ಕಂಬ್ಯಾಟ್ ಸಿಸ್ಟಮ್ಸ್ಗಳು, ಅಂದರೆ ಪೈಲಟ್ ಇಲ್ಲದೆ ಯುದ್ಧ ನಡೆಸಬಲ್ಲ ವ್ಯವಸ್ಥೆಗಳನ್ನು ನಿರ್ಮಿಸಲು ಮುಂದಾಗುತ್ತಿದೆ. ಸರಳವಾಗಿ ಹೇಳಬೇಕೆಂದರೆ ಭವಿಷ್ಯದ ಯುದ್ಧದಲ್ಲಿ ಆಕಾಶದಲ್ಲಿ ಹಾರೋದು ಕೇವಲ ಫೈಟರ್ ಏರ್ಕ್ರಾಫ್ಟ್ ಅಲ್ಲ, ಅದರ ಜೊತೆಗೆ ಹಲವು ಡ್ರೋನ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ವ್ಯವಸ್ಥೆಗಳು ಮತ್ತು ಸ್ವಯಂ ಚಾಲಿತ ದಾಳಿ ಸಾಮರ್ಥ್ಯ ಹೊಂದಿರುವ ವಿಮಾನಗಳು ಇರುತ್ತವೆ. ಈ ದೊಡ್ಡ ಯೋಜನೆಯ ಹಿಂದೆ 3 ಪ್ರಮುಖ ಕಾರ್ಯಕ್ರಮಗಳಿವೆ. ಮೊದಲನೆಯದು ಘಾತಕ್ ಪ್ರೋಗ್ರಾಮ್, ಎರಡನೆಯದು ಕ್ಯಾಟ್ಸಾ ವ್ಯಾರಿಯರ್, ಮೂರನೆಯದು ಭವಿಷ್ಯದ ಅತಿ ವೇಗದ ಯುದ್ಧ ವ್ಯವಸ್ಥೆಯಾಗಿ ನೋಡಲಾಗುತ್ತಿರುವ FUFA. ಮೊದಲು ಘಾತಕ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಘಾತಕನ್ನು ಭಾರತ ಅಭಿವೃದ್ಧಿಪಡಿಸುತ್ತಿರುವ ಸ್ಟೆಲ್ತ್ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಂದು ಪರಿಗಣಿಸಲಾಗುತ್ತಿದೆ. ಸ್ಟೆಲ್ತ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಶತ್ರುಗಳ ರೆಡಾರ್ಗೆ ಸುಲಭವಾಗಿ ಕಾಣಿಸದೆ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ. ಅಂದರೆ ಇದು ಸಾಮಾನ್ಯ ಡ್ರೋನ್ ಅಲ್ಲ, ಇದು ಶತ್ರು ಪ್ರದೇಶದ ಒಳಗೆ ಹೋಗಿ ಮಾಹಿತಿ ಸಂಗ್ರಹಿಸುತ್ತೆ, ಅಗತ್ಯ ಬಂದರೆ ದಾಳಿ ಕೂಡ ಮಾಡುತ್ತೆ, ಅದು ಪೈಲಟ್ ಜೀವಕ್ಕೆ ಅಪಾಯವಾಗದೆ. ಈಗ ನಮ್ಮ ಭಾರತೀಯ ವಾಯುಪಡೆಯ ಆರಂಭಿಕ ಯೋಜನೆಯನ್ನು ನೋಡಿದರೆ ಮೊದಲು 3 ರಿಂದ 4 ಆಪರೇಷನಲ್ ಸ್ಕ್ವಾಡ್ರನ್ಸ್ಗಳನ್ನು ನಿರ್ಮಿಸುವ ಸಾಧ್ಯತೆ ಇದೆ ಎಂದು ಅಂದಾಜು ಹಾಕಲಾಗಿದೆ. ಸ್ಕ್ವಾಡ್ರನ್ ಅಂದರೆ ಏನು ಸ್ನೇಹಿತರೆ? ವಾಯುಪಡೆಯ ಭಾಷೆಯಲ್ಲಿ ಒಂದು ಕಾರ್ಯಾಚರಣೆಯ ಘಟಕ. ಸಾಮಾನ್ಯವಾಗಿ ಒಂದು ಸ್ಕ್ವಾಡ್ರನ್ನಲ್ಲಿ ಸುಮಾರು 20 ವಿಮಾನಗಳಿರುತ್ತವೆ. ಹಾಗಾದರೆ 3 ಸ್ಕ್ವಾಡ್ರನ್ ಅಂದರೆ ಸುಮಾರು 60 ವಿಮಾನಗಳು, 4 ಸ್ಕ್ವಾಡ್ರನ್ ಅಂದರೆ 80 ವಿಮಾನಗಳು ಸ್ನೇಹಿತರೆ. ಅಂದರೆ ಆರಂಭದಲ್ಲೇ ಭಾರತಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯ ಯುದ್ಧ ಡ್ರೋನ್ಗಳ ಅಗತ್ಯ ಉಂಟಾಗಲಿದೆ. ಈ ಅಂದಾಜುಗಳಿಗೆ ಬೆಂಬಲ ಸಿಕ್ಕಂಥದ್ದು ಒಂದು ಬೆಳವಣಿಗೆ 2026ರ ಮಾರ್ಚ್ನಲ್ಲಿ ಕಂಡುಬಂದಿತ್ತು. ಆ ಸಮಯದಲ್ಲಿ ನಮ್ಮ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಥವಾ DAC ಸುಮಾರು 39,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯಡಿ ಆರಂಭಿಕವಾಗಿ 60 ರಿಮೋಟ್ಲಿ ಪೈಲಟೆಡ್ ಸ್ಟ್ರೈಕ್ ಏರ್ಕ್ರಾಫ್ಟ್ಗಳ ಖರೀದಿಗೆ ಅನುಮೋದನೆ ನೀಡಿತು. ಈ ಯೋಜನೆಯನ್ನೇ ಮೊದಲು ಘಾತಕ್ ಎಂಬ ಹೆಸರಿನಲ್ಲಿ ಹೆಚ್ಚು ಚರ್ಚಿಸಲಾಗುತ್ತಿತ್ತು. ಆದರೆ ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಇದೆ. ಭವಿಷ್ಯದಲ್ಲಿ ಒಂದೇ ಡ್ರೋನ್ ಹಾರೋದಿಲ್ಲ. ಒಂದು ಮಾನವ ಚಾಲಿತ ಫೈಟರ್ ಜೆಟ್ ಜೊತೆ ಹಲವಾರು ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಗಳು ಕೆಲಸ ಮಾಡುತ್ತವೆ. ಇದನ್ನು ಸರಳವಾಗಿ ಊಹಿಸಿ ನೋಡಿ. ಒಬ್ಬ ಪೈಲಟ್ ಆಕಾಶದಲ್ಲಿ ಹಾರುತ್ತಿದ್ದಾನೆ, ಆತನ ಜೊತೆ 4 ಅಥವಾ 5 ಡ್ರೋನ್ಗಳು ಕೂಡ ಸಾಗುತ್ತಿವೆ. ಒಂದು ಡ್ರೋನ್ ಶತ್ರುಗಳ ಮೇಲೆ ನಿಗಾ ಇಡುತ್ತದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಜಾಮಿಂಗ್ ಮಾಡುತ್ತದೆ, ಮತ್ತೊಂದು ಆಯುಧವನ್ನು ಹೊತ್ತಿರುತ್ತದೆ, ಇನ್ನೊಂದು ಡ್ರೋನ್ ಶತ್ರುವಿನ ಗಮನವನ್ನು ಬೇರೆ ಕಡೆ ಸೆಳೆಯುತ್ತದೆ. ಆದರೆ ಇವೆಲ್ಲವನ್ನು ನಿಯಂತ್ರಿಸುವುದು ಮಾತ್ರ ಒಬ್ಬ ಪೈಲಟ್. ಇದರಿಂದ ದೊಡ್ಡ ಲಾಭ ಏನು? ಕಡಿಮೆ ಅಪಾಯದಲ್ಲಿ ಹೆಚ್ಚು ಯುದ್ಧ ಶಕ್ತಿ, ಹೆಚ್ಚು ವಿಮಾನ ಕಳಿಸದೆ ದೊಡ್ಡ ದಾಳಿ ಸಾಮರ್ಥ್ಯ. ಇದನ್ನೇ ಆಧುನಿಕ ವಾಯು ಯುದ್ಧದ ಹೊಸ ಮಾದರಿ ಎಂದು ಹೇಳಲಾಗುತ್ತಿದೆ. ಇದೀಗ ಘಾತಕ್, ಕ್ಯಾಟ್ಸಾ ವ್ಯಾರಿಯರ್ ಮತ್ತು FUFA ಯೋಜನೆಗಳನ್ನು ಒಟ್ಟಾಗಿ ನೋಡಿದರೆ ಮುಂದಿನ ವರ್ಷಗಳಲ್ಲಿ ನಮ್ಮ ಭಾರತದ ಒಟ್ಟು ಅಗತ್ಯ
ಸುಮಾರು 20 ಸ್ಕ್ವಾಡ್ರನ್ಗಳ ಮಟ್ಟಕ್ಕೆ ಹೋಗಬಹುದು ಎಂಬ ಅಂದಾಜುಗಳು ಬರುತ್ತಿವೆ. ಇದು ಚಿಕ್ಕ ಸಂಖ್ಯೆ ಅಲ್ಲ ಸ್ನೇಹಿತರೆ. ಇಷ್ಟು ದೊಡ್ಡ ಮಟ್ಟದ ಡ್ರೋನ್ ಕಂಬ್ಯಾಟ್ ಫ್ಲೀಟ್ ನಿರ್ಮಾಣವಾದರೆ ಭಾರತೀಯ ವಾಯುಪಡೆಯ ಯುದ್ಧ ತಂತ್ರ ಸಂಪೂರ್ಣ ಬದಲಾಗಬಹುದು. ಮುಂದೆ ಡ್ರೋನ್ ಅಂದರೆ ಕೇವಲ ಕ್ಯಾಮರಾ ಹೊತ್ತ ಯಂತ್ರ ಅಲ್ಲ, ಅವು ಶತ್ರು ಪ್ರದೇಶದಲ್ಲಿ ಗುಪ್ತ ನಿಗಾ ಕಾರ್ಯಾಚರಣೆ, ಎಲೆಕ್ಟ್ರಾನಿಕ್ ವಾರ್ಫೇರ್, ಆಳವಾದ ಗುರಿಗಳ ಮೇಲೆ ದಾಳಿ, ಡಿಕಾಯ್ ಮಿಷನ್ ಮತ್ತು ಅಗತ್ಯ ಬಂದರೆ ಏರ್ ಕಂಬ್ಯಾಟ್ವರೆಗೆ ನಿರ್ವಹಿಸಬಹುದು. ಈ ಸಂಪೂರ್ಣ ಬದಲಾವಣೆ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಜೊತೆಯೂ ಸಂಬಂಧ ಹೊಂದಿದೆ. ನಮ್ಮ AMCA ಯುದ್ಧ ವಿಮಾನ ಆಕಾಶಕ್ಕೆ ಹಾರಿದಾಗ ಅದರ ನಿಜವಾದ ಶಕ್ತಿ ಕೇವಲ ಅದರ ಇಂಜಿನ್ ಅಥವಾ ರೆಡಾರ್ ಅಲ್ಲ, ಅದರ ಜೊತೆಗೆ ಕಾರ್ಯನಿರ್ವಹಿಸುವ ಡ್ರೋನ್ ತಂಡ. ಅಂದರೆ ಕಡಿಮೆ ಸಂಖ್ಯೆಯ ಅತ್ಯಾಧುನಿಕ ಯುದ್ಧ ವಿಮಾನಗಳು ಹಲವು ಡ್ರೋನ್ಗಳ ಸಹಾಯದಿಂದ ದೊಡ್ಡ ಯುದ್ಧ ಪ್ರದೇಶವನ್ನು ನಿಯಂತ್ರಿಸುವ ಸಾಮರ್ಥ್ಯ ಪಡೆಯುತ್ತವೆ. ಒಟ್ಟಿನಲ್ಲಿ ಹೇಳುವುದಾದರೆ ಭಾರತ ಈಗ ಕೇವಲ ಹೊಸ ಯುದ್ಧ ವಿಮಾನಗಳನ್ನು ನಿರ್ಮಿಸುತ್ತಿಲ್ಲ, ಮುಂದಿನ ಪೀಳಿಗೆಯ ಯುದ್ಧ ಹೇಗಿರಬೇಕು ಅನ್ನೋದನ್ನೇ ಮರು ವ್ಯಾಖ್ಯಾನ ಮಾಡುತ್ತಿದೆ. ಇದು ನಮ್ಮ ಭಾರತೀಯ ವಾಯುಪಡೆಯ ಹೊಸ ಅಧ್ಯಾಯವಾಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಫ್ರಾನ್ಸ್ನಿಂದ ಭಾರತಕ್ಕೆ ದೊಡ್ಡ ಭರವಸೆ ಸಿಕ್ಕಿದೆ. 114 ರಫೇಲ್ ಫೈಟರ್ ಜೆಟ್ಗಳ ಒಪ್ಪಂದದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್ಗೆ ಸಮ್ಮತಿ ಸಿಕ್ಕಿದೆ. ನಮ್ಮ ಭಾರತೀಯ ವಾಯುಪಡೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಅತ್ಯಂತ ಮಹತ್ವದ ರಕ್ಷಣಾ ಬೆಳವಣಿಗೆ ಈಗ ವೇಗ ಪಡೆದುಕೊಳ್ಳುತ್ತಿದೆ. ಭಾರತೀಯ ವಾಯುಪಡೆಗಾಗಿ ಪ್ರಸ್ತಾಪವಾಗಿರುವ 114 ರಫೇಲ್ ಫೈಟರ್ ಜೆಟ್ಗಳ ಖರೀದಿ ಯೋಜನೆ ಈಗ ಹೊಸ ಹಂತಕ್ಕೆ ಪ್ರವೇಶಿಸಿದ್ದು ಫ್ರಾನ್ಸ್ ಭಾರತಕ್ಕೆ ಬಹಳ ದೊಡ್ಡ ಸಂದೇಶವೊಂದನ್ನು ನೀಡಿದೆ. ಈ ಬಾರಿ ಇದು ಸಾಮಾನ್ಯವಾಗಿ ಯುದ್ಧ ವಿಮಾನದ ಖರೀದಿ ಮಾಡುವ ಒಪ್ಪಂದವಾಗುವುದಿಲ್ಲ ಎಂದು ಫ್ರಾನ್ಸ್ ಸ್ಪಷ್ಟವಾಗಿ ಹೇಳಿದೆ. ಭಾರತ ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದ 3 ಪ್ರಮುಖ ವಿಷಯಗಳು: ಟೆಕ್ನಾಲಜಿ ಟ್ರಾನ್ಸ್ಫರ್, ಭಾರತದಲ್ಲೇ ಉತ್ಪಾದನೆ, ಮೇಕ್ ಇನ್ ಇಂಡಿಯಾ ಮತ್ತು ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್. ಈ 3 ವಿಷಯಗಳ ಮೇಲೂ ಫ್ರಾನ್ಸ್ ಈಗ ಸಹಕಾರ ತೋರಲು ಸಿದ್ಧವಾಗಿದೆ. ಮುಂದಿನ ವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಫ್ರೆಂಚ್ ರಾಜತಾಂತ್ರಿಕ ಮೂಲಗಳಿಂದ ಈ ಮಾಹಿತಿ ಹೊರಬಂದಿದೆ. ಫ್ರಾನ್ಸ್ ಅಧಿಕಾರಿಗಳು ಹೇಳಿರುವುದೇನೆಂದರೆ, ನಾವು ಟೆಕ್ನಾಲಜಿಯನ್ನು ಶೇರ್ ಮಾಡಲು ಸಿದ್ಧವಾಗಿದ್ದೇವೆ. ಮೇಕ್ ಇನ್ ಇಂಡಿಯಾ ಈ ಒಪ್ಪಂದದ ಮುಖ್ಯ ಭಾಗವಾಗಿರುತ್ತದೆ. ಇದರ ಅರ್ಥ ಏನು? ಇದುವರೆಗೆ ವಿದೇಶದಿಂದ ಫೈಟರ್ ಏರ್ಕ್ರಾಫ್ಟ್ಗಳ ಖರೀದಿ ಮಾಡಿದರೆ ತಯಾರಾದ ವಿಮಾನ ಮಾತ್ರ ಸಿಗುತ್ತಿತ್ತು. ಆದರೆ ಈ ಬಾರಿ ಭಾರತದ ಗುರಿ ಬೇರೆಯೇ ಇದೆ. ಭಾರತಕ್ಕೆ ಕೇವಲ ರಫೇಲ್ ಜೆಟ್ ಬೇಡ, ಅದನ್ನು ನಿರ್ಮಿಸುವ ತಂತ್ರಜ್ಞಾನ, ಅದರ ಉತ್ಪಾದನೆಯ ಸಾಮರ್ಥ್ಯ ಮತ್ತು ಭವಿಷ್ಯದಲ್ಲಿ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸುವ ಶಕ್ತಿ ಬೇಕು. ಇದಕ್ಕಾಗಿ ಭಾರತ ಕೆಲವು ಪ್ರಮುಖ ಷರತ್ತುಗಳನ್ನು ಈಗಾಗಲೇ ಫ್ರಾನ್ಸ್ನ ಮುಂದೆ ಇಟ್ಟಿದೆ. ಮೊದಲನೆಯದು, ಯುದ್ಧ ವಿಮಾನದಲ್ಲಿ ಭಾರತೀಯ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಅಳವಡಿಸಬೇಕು. ಎರಡನೆಯದು, ಭಾರತೀಯ ರೆಡಾರ್ ಮತ್ತು ಕಮಾಂಡ್ ನೆಟ್ವರ್ಕ್ ಜೊತೆ ಸಂಪರ್ಕ ಹೊಂದುವ ಸೆಕ್ಯೂರ್ ಡೇಟಾ ಲಿಂಕ್ ಇರಬೇಕು. ಮೂರನೆಯದು, ಇಂಜಿನ್, ಏರ್ ಫ್ರೇಮ್ ಮತ್ತು
ಏವಿಯಾನಿಕ್ಸ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಈಗ ಫ್ರಾನ್ಸ್ ಮೂಲಗಳು ಹೇಳುತ್ತಿರುವ ಪ್ರಕಾರ ಭಾರತೀಯ ಶಸ್ತ್ರಾಸ್ತ್ರಗಳ ಇಂಟಿಗ್ರೇಷನ್ ಈಗಾಗಲೇ ಚರ್ಚೆಯ ಭಾಗವಾಗಿದೆ. ಅಂದರೆ ಮುಂದಿನ ರಫೇಲ್ ಜೆಟ್ ವಿಮಾನಗಳಲ್ಲಿ ಭಾರತ ಅಭಿವೃದ್ಧಿಪಡಿಸುವ ಕ್ಷಿಪಣಿಗಳು ಮತ್ತು ದೇಶೀಯ ವ್ಯವಸ್ಥೆಗಳನ್ನು ಬಳಸುವ ಅವಕಾಶ ಹೆಚ್ಚಾಗಬಹುದು. ಇದು ಬಹಳ ದೊಡ್ಡ ಬದಲಾವಣೆ ಸ್ನೇಹಿತರೆ. ಯಾಕೆಂದರೆ ಒಂದು ಫೈಟರ್ ಜೆಟ್ನ ನಿಜವಾದ ಶಕ್ತಿ ಅದರ ದೇಹದಲ್ಲಿ ಅಲ್ಲ, ಅದರೊಳಗೆ ಅಳವಡಿಸಿರುವ ಸೆನ್ಸಾರ್, ರೇಡಾರ್, ಮಿಸೈಲ್ ಮತ್ತು ನೆಟ್ವರ್ಕ್ ಸಾಮರ್ಥ್ಯದಲ್ಲಿ ಇರುತ್ತದೆ. ಫ್ರಾನ್ಸ್ ಇನ್ನೊಂದು ಮಹತ್ವದ ಮಾತನ್ನು ಹೇಳಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಂಬಂಧ ಈಗ ಬೈಯರ್ ಸೆಲ್ಲರ್ ಸಂಬಂಧ ಅಲ್ಲ, ಇದು ಈಕ್ವಲ್ ಪಾರ್ಟ್ನರ್ಶಿಪ್ ಆಗಿದೆ. ಅಂದರೆ ಈಗ ಭಾರತ ಕೇವಲ ಗ್ರಾಹಕ ಅಲ್ಲ, ಸಹಭಾಗಿ. ಕಳೆದ 10 ವರ್ಷಗಳಲ್ಲಿ ಎರಡೂ ದೇಶಗಳ ರಕ್ಷಣಾ ಸಹಕಾರ ಬಹಳ ಮಟ್ಟಿಗೆ ವಿಸ್ತರಿಸಿದೆ. ಈಗ ನಡೆಯುತ್ತಿರುವ ಚರ್ಚೆಗಳು ಕೇವಲ ಏರ್ಕ್ರಾಫ್ಟ್ ಡೆಲಿವರಿ ಬಗ್ಗೆ ಅಲ್ಲ, ಇದು ಕೋ ಡೆವಲಪ್ಮೆಂಟ್ ಮತ್ತು ಕೋ ಪ್ರೊಡಕ್ಷನ್ ದಿಕ್ಕಿನಲ್ಲಿ ಸಾಗುತ್ತಿದೆ. ಯೋಜನೆಯ ಪ್ರಕಾರ ಡಸಾಲ್ಟ್ ಏವಿಯೇಷನ್ ಒಂದು ಭಾರತೀಯ ಕಂಪನಿಯ ಜೊತೆ ಸೇರಿ ಭಾರತದಲ್ಲೇ ರಫೇಲ್ ಜೆಟ್ಗಳ ಉತ್ಪಾದನೆ ಮಾಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಸ್ಯಾಫ್ರಾನ್ ಮತ್ತು ಥೇಲ್ಸ್ ಕಂಪನಿಗಳು ಟೆಕ್ನಾಲಜಿ ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಮೂಲಗಳ ಪ್ರಕಾರ ಭಾರತದಲ್ಲಿ ಏರ್ ಫ್ರೇಮ್, ಇಂಜಿನ್ ಮತ್ತು ಏವಿಯಾನಿಕ್ಸ್ಗಳ ಉತ್ಪಾದನೆ ಸ್ಥಾಪನೆಯಾದರೆ ಒಟ್ಟು ವಿಮಾನದ ಸುಮಾರು 55-60% ಭಾಗ ದೇಶೀಯವಾಗುವ ಸಾಧ್ಯತೆ ಇದೆ. ಇದೀಗ ನಮ್ಮ ಭಾರತೀಯ ವಾಯುಪಡೆ ಈಗಾಗಲೇ 2016ರ ಒಪ್ಪಂದದ ಅಡಿ ಪಡೆದಿರುವ 36 ರಫೇಲ್ ಫೈಟರ್ ಜೆಟ್ಗಳನ್ನು ಬಳಸುತ್ತಿದೆ. ಇನ್ನೊಂದೆಡೆ ಭಾರತೀಯ ನೌಕಾಪಡೆಯು 26 ರಫೇಲ್ ಮೆರಿನ್ ಖರೀದಿಸಿದೆ. ಇದರಿಂದ ಭಾರತದಲ್ಲಿ ರಫೇಲ್ ವ್ಯವಸ್ಥೆಯ ಸಂಪೂರ್ಣ ಪರಿಸರ ಈಗಾಗಲೇ ನಿರ್ಮಾಣವಾಗುತ್ತಿದೆ. ಇನ್ನೊಂದು ದೊಡ್ಡ ಅನುಕೂಲ ಏನೆಂದರೆ ಅಂಬಾಲಾ ವಾಯುನೆಲೆಯಲ್ಲಿ ಈಗಾಗಲೇ ರಫೇಲ್ ಟ್ರೈನಿಂಗ್ ಹಾಗೂ MRO ಫೆಸಿಲಿಟಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿ ತರಬೇತಿ ಪಡೆದ ಸಿಬ್ಬಂದಿ, ನಿರ್ವಹಣಾ ವ್ಯವಸ್ಥೆ ಮತ್ತು ತಾಂತ್ರಿಕ ಮೂಲಸೌಕರ್ಯ ಸಿದ್ಧವಾಗಿದೆ. ಅಧಿಕಾರಿಗಳ ಪ್ರಕಾರ ಹೊಸ ಯುದ್ಧ ವಿಮಾನಗಳು ಬಂದ ತಕ್ಷಣವೇ ಭಾರತೀಯ ವಾಯುಪಡೆ ಕನಿಷ್ಠ 2 ಹೊಸ ಸ್ಕ್ವಾಡ್ರನ್ಗಳನ್ನು ಸೇರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದೀಗ ಇನ್ನೊಂದು ಕುತೂಹಲಕಾರಿ ಮಾಹಿತಿ ಹೊರಬಂದಿದೆ. ಪ್ರಸ್ತುತ ಭಾರತ ಬಳಸುತ್ತಿರುವುದು ರಫೇಲ್ F3R ವೇರಿಯಂಟ್. ಆದರೆ ಈಗ ಫ್ರಾನ್ಸ್ F4 ಸ್ಟ್ಯಾಂಡರ್ಡ್ ಅಭಿವೃದ್ಧಿಪಡಿಸಿದೆ ಮತ್ತು ಮುಂದಿನ F5 ವೇರಿಯಂಟ್ ಮೇಲೂ ಕೆಲಸ ಮಾಡುತ್ತಿದೆ. ಭಾರತವು ಇದೇ ಹೊಸ ತಲೆಮಾರಿನ ವೇರಿಯಂಟ್ಗಳಲ್ಲಿ ಆಸಕ್ತಿ ತೋರಿಸುತ್ತಿದೆ. ಈ ಹೊಸ ಆವೃತ್ತಿಗಳಲ್ಲಿ ಏನೆಲ್ಲ ಬರುತ್ತವೆ? ಹೊಸ ತಲೆಮಾರಿನ AESA ರೆಡಾರ್, ಹೆಚ್ಚು ದೂರದ ಗುರಿ ಪತ್ತೆ ಸಾಮರ್ಥ್ಯ, ಉತ್ತಮ ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ರೊಟೆಕ್ಷನ್, ಇನ್ನಷ್ಟು ಶಕ್ತಿಶಾಲಿ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್, ದೂರದ ಬೆದರಿಕೆ ಗುರುತಿಸುವ ಸಾಮರ್ಥ್ಯ ಮತ್ತು ಸುಧಾರಿತ ಸ್ಯಾಟಲೈಟ್ ಕನೆಕ್ಟಿವಿಟಿ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ವ್ಯವಸ್ಥೆಗಳು ಪೈಲಟ್ಗೆ ಯುದ್ಧ ಭೂಮಿಯಲ್ಲಿ ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಫ್ರಾನ್ಸ್ ಹಾಗೂ ಅದರ ಯುರೋಪಿಯನ್ ಪಾಲುದಾರರು ಅಭಿವೃದ್ಧಿಪಡಿಸುತ್ತಿರುವ ಮುಂದಿನ ತಲೆಮಾರಿನ ಕಂಬ್ಯಾಟ್ ಏವಿಯೇಷನ್ ಯೋಜನೆಗಳಲ್ಲಿಯೂ ಭಾರತಕ್ಕೆ ಅವಕಾಶ ಸಿಗಬಹುದೆಂಬ ಚರ್ಚೆಗಳು ನಡೆಯುತ್ತಿವೆ. ಒಟ್ಟಾರೆ ನೋಡಿದರೆ ಈ 114 ರಫೇಲ್ ಯೋಜನೆ ಕೇವಲ ಇನ್ನಷ್ಟು ಫೈಟರ್ ಜೆಟ್ಗಳ ಖರೀದಿ ಮಾಡುವ ಯೋಜನೆ ಅಲ್ಲ. ಇದು ಭಾರತದ ರಕ್ಷಣಾ ಉತ್ಪಾದನಾ ಕನಸು, ತಾಂತ್ರಿಕ ಸ್ವಾವಲಂಬನೆ ಮತ್ತು ಭವಿಷ್ಯದ ವೈಮಾನಿಕ ಶಕ್ತಿಯನ್ನು ನಿರ್ಧರಿಸಬಹುದಾದ ಒಂದು ಐತಿಹಾಸಿಕ ತಿರುವಾಗಬಹುದು. ಈ ಒಪ್ಪಂದ ಯಶಸ್ವಿಯಾದರೆ ಭಾರತ ಕೇವಲ ರಫೇಲ್ ಜೆಟ್ಟನ್ನು ಬಳಸುವ ದೇಶವಾಗುವುದಿಲ್ಲ, ರಫೇಲ್ ಜೆಟ್ಗಳ ನಿರ್ಮಾಣದಲ್ಲಿ ಪಾಲುದಾರನಾಗುವ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಚರ್ಚೆಗಳು ಯಾವ ದಿಕ್ಕಿಗೆ ಸಾಗುತ್ತವೆ ಎಂಬುದನ್ನು ಗಮನಿಸಲೇಬೇಕು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. Lo compra.
Cosa cara, pure. ಭಾರತದ ದೊಡ್ಡ ಸಾಧನೆ, ಕೇವಲ 2 ದಿನಗಳಲ್ಲಿ 3 ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಪರೀಕ್ಷೆಗಳು ಯಶಸ್ವಿ. ಈಗ ಭಾರತ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ. ಇಂದು ನಾವು ಮಾತನಾಡಲಿರುವ ಸುದ್ದಿ ಭಾರತದ ರಕ್ಷಣಾ ಕ್ಷೇತ್ರದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಬೆಳವಣಿಗೆಗಳಲ್ಲಿ ಒಂದಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಭಾರತ 3 ಅತ್ಯಾಧುನಿಕ ಕ್ಷಿಪಣಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಸಾಧನೆಯೊಂದಿಗೆ ಭಾರತ ಈಗ ಜಗತ್ತಿನ ಕೆಲವೇ ರಾಷ್ಟ್ರಗಳ ಬಳಿ ಇರುವ ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ BMD ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. ಈ ಪರೀಕ್ಷೆಗಳನ್ನು ನಡೆಸಿದ್ದು ಭಾರತದ ಹೆಮ್ಮೆಯ ಸಂಸ್ಥೆಯಾದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಜೂನ್ 10 ಮತ್ತು 11ರಂದು ನಡೆದ ಈ ಪರೀಕ್ಷೆಗಳು ಸಾಮಾನ್ಯ ಮಿಸೈಲ್ ಟೆಸ್ಟ್ ಅಲ್ಲ. ಇವು ಭವಿಷ್ಯದ ಯುದ್ಧದಲ್ಲಿ ಭಾರತ ಹೇಗೆ ತನ್ನ ದೇಶವನ್ನು ರಕ್ಷಿಸಿಕೊಳ್ಳುತ್ತದೆ ಎಂಬುದನ್ನು ತೋರಿಸುವ ಅತ್ಯಂತ ದೊಡ್ಡ ತಾಂತ್ರಿಕ ಪ್ರದರ್ಶನ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ, ಬ್ಯಾಲಿಸ್ಟಿಕ್ ಮಿಸೈಲ್ ಎಂದರೇನು ಅಂತ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಸಾಮಾನ್ಯ ಕ್ಷಿಪಣಿ ಅಂತಲ್ಲ. ಇದು ಭೂಮಿಯಿಂದ ಉಡಾವಣೆ ಆದ ನಂತರ ಬಹಳ ಎತ್ತರಕ್ಕೆ ಏರಿ ನಂತರ ಅತ್ಯಂತ ವೇಗದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ತಲುಪುವ ಕ್ಷಿಪಣಿ. ಕೆಲವು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ನ್ಯೂಕ್ಲಿಯರ್ ವಾರ್ಹೆಡ್ ಅನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಒಮ್ಮೆ ಈ ರೀತಿಯ ಕ್ಷಿಪಣಿ ಗುರಿಯ ಕಡೆ ಬರುತ್ತಿದ್ದರೆ ಅದನ್ನು ತಡೆಯುವುದು ಜಗತ್ತಿನ ಅತ್ಯಂತ ಕಷ್ಟದ ರಕ್ಷಣಾ ಕಾರ್ಯಗಳಲ್ಲಿ ಒಂದು. ಆ ಕಾರಣಕ್ಕೆ ಈ ತಂತ್ರಜ್ಞಾನವು ವಿಶ್ವದ ಬಹಳ ಕಡಿಮೆ ರಾಷ್ಟ್ರಗಳಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದೀಗ ಭಾರತ ಇದೇ ಕ್ಷೇತ್ರದಲ್ಲಿ ದೊಡ್ಡ ಮುನ್ನಡೆಯನ್ನು ಸಾಧಿಸಿದೆ. ಈ ಪರೀಕ್ಷೆಯಲ್ಲಿ DRDO 2 ವಿಭಿನ್ನ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳನ್ನು ಬಳಸಿದೆ. ಇಂಟರ್ಸೆಪ್ಟರ್ ಅಂದರೆ ಶತ್ರು ಕ್ಷಿಪಣಿಯನ್ನು ಹೊಡೆದು ನಾಶ ಮಾಡಲು ವಿನ್ಯಾಸಗೊಳಿಸಿದ ರಕ್ಷಣಾತ್ಮಕ ಕ್ಷಿಪಣಿ. ಈ ಪರೀಕ್ಷೆಯಲ್ಲಿ ಬಳಸಿದ ವ್ಯವಸ್ಥೆ 2 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಮೊದಲ ಹಂತ ಎಕ್ಸೋ ಅಟ್ಮಾಸ್ಫಿರಿಕ್ ಇಂಟರ್ಸೆಪ್ಷನ್. ಈ ಹಂತದಲ್ಲಿ ಶತ್ರು ಕ್ಷಿಪಣಿ ಭೂಮಿಯ ವಾತಾವರಣದ ಹೊರಭಾಗದಲ್ಲಿರುವಾಗಲೇ ಅದನ್ನು ಪತ್ತೆ ಹಚ್ಚಿ ಹೊಡೆದು ನಾಶ ಮಾಡಲಾಗುತ್ತದೆ. ಅಂದರೆ ಅಪಾಯ ದೇಶದ ಒಳಗೆ ಬರುವ ಮುಂಚೆಯೇ ತಡೆಯುವ ಪ್ರಯತ್ನ. ಆದರೆ ಮೊದಲ ಹಂತದಲ್ಲಿ ಯಾವುದಾದರೂ ಕಾರಣಕ್ಕೆ ಗುರಿ ತಪ್ಪಿದರೆ ಅಲ್ಲಿ ಕೆಲಸಕ್ಕೆ ಬರುತ್ತದೆ ಎರಡನೇ ಹಂತ. ಎರಡನೇ ಹಂತದ ಹೆಸರು ಎಂಡೋ ಅಟ್ಮಾಸ್ಫಿರಿಕ್ ಇಂಟರ್ಸೆಪ್ಷನ್. ಇಲ್ಲಿ ಶತ್ರು ಕ್ಷಿಪಣಿ ಭೂಮಿಯ ವಾತಾವರಣದ ಒಳಗೆ ಬಂದ ನಂತರ ಅದನ್ನು ಮತ್ತೊಮ್ಮೆ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸಲಾಗುತ್ತದೆ. ಅಂದರೆ ಭಾರತ ಒಂದೇ ರಕ್ಷಣೆಯ ಮೇಲೆ ಅವಲಂಬಿಸಿಲ್ಲ. ಒಂದು ಹಂತ ವಿಫಲವಾದರೂ ಮತ್ತೊಂದು ಹಂತ ಸಿದ್ಧವಾಗಿರುತ್ತದೆ. ಇದನ್ನೇ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಸುಧಾರಿತ ರಕ್ಷಣಾ ತಂತ್ರಜ್ಞಾನ. ಸರ್ಕಾರದ ಮಾಹಿತಿಯ ಪ್ರಕಾರ ಪರೀಕ್ಷಿಸಲಾದ ಇಂಟರ್ಸೆಪ್ಟರ್ಸ್ ಸುಮಾರು 2000 ಕಿಲೋಮೀಟರ್ನಿಂದ 5000 ಕಿಲೋಮೀಟರ್ ವ್ಯಾಪ್ತಿಯ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ IRBMಗಳ ವಿರುದ್ಧ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಸರಳವಾಗಿ ಹೇಳುವುದಾದರೆ ದೂರದ ದೇಶದಿಂದ ಕ್ಷಿಪಣಿ ಬಂದರೂ ಭಾರತ ಅದನ್ನು ಮಧ್ಯದಲ್ಲೇ ತಡೆಯುವ ಹಂತದತ್ತ ಸಾಗುತ್ತಿದೆ. ಇಲ್ಲಿ ಇನ್ನೊಂದು ದೊಡ್ಡ ವಿಚಾರ ಇದೆ. ರಕ್ಷಣಾ ಸಚಿವರಾದ
ರಾಜನಾಥ್ ಸಿಂಗ್ ಅವರು ಹೇಳಿರುವಂತೆ ಈ ಯಶಸ್ಸಿನ ನಂತರ ಭಾರತ ಈಗ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಮಟ್ಟದ ಬೆದರಿಕೆಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುವ ರಾಷ್ಟ್ರಗಳ ವಿಶೇಷ ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ICBM ಅಂದರೆ ಸಾವಿರಾರು ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ. ಇವುಗಳನ್ನು ತಡೆಯುವ ಸಾಮರ್ಥ್ಯ ಹೊಂದಿರುವ ರಾಷ್ಟ್ರಗಳು ಜಗತ್ತಿನಲ್ಲಿ ಬಹಳ ಕಡಿಮೆ. ಇದಕ್ಕೆ ಜೊತೆಯಾಗಿ ಭಾರತ ಮತ್ತೊಂದು ದೊಡ್ಡ ಸಾಧನೆಯನ್ನು ಮಾಡಿದೆ. DRDO ಮೊದಲ ಬಾರಿಗೆ ನೇವಲ್ ಆಂಟಿಶಿಪ್ ಮಿಸೈಲ್ ಮೀಡಿಯಂ ರೇಂಜ್ ಅಥವಾ NASM-MR ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ಷಿಪಣಿ ಸಮುದ್ರ ಯುದ್ಧಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಶತ್ರು ಯುದ್ಧ ನೌಕೆಗಳು ದೂರದಲ್ಲಿದ್ದರೂ ಅವುಗಳನ್ನು ಗುರುತಿಸಿ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಅಂದರೆ ಭಾರತ ಈಗ ಕೇವಲ ಭೂಮಿಯಲ್ಲ, ಆಕಾಶ ಮತ್ತು ಸಮುದ್ರ ಎರಡೂ ದಿಕ್ಕಿನಲ್ಲಿ ತನ್ನ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಇದೀಗ ಪ್ರಶ್ನೆ ಬರುತ್ತದೆ, ಭಾರತ ಏಕೆ ಇಷ್ಟು ವೇಗವಾಗಿ ಮಿಸೈಲ್ ಡಿಫೆನ್ಸ್ಗಳ ಮೇಲೆ ಕೆಲಸ ಮಾಡುತ್ತಿದೆ ಅಂತ. ಕಾರಣ, ಇಂದಿನ ಯುದ್ಧಗಳ ಸ್ವರೂಪವೇ ಬದಲಾಗುತ್ತಿದೆ ಸ್ನೇಹಿತರೆ. ಹತ್ತಿರ ಬಂದು ಯುದ್ಧ ಮಾಡುವ ಕಾಲ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಈಗ ಸಾವಿರಾರು ಕಿಲೋಮೀಟರ್ ದೂರದಿಂದಲೇ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ನಡುವೆ ಪಾಕಿಸ್ತಾನವು ತನ್ನ ಫತಾ-1, ಫತಾ-2 ಹಾಗೂ ಚೀನಾ ಮೂಲದ P-282 ರೀತಿಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ಭಾರತ ಹೆಚ್ಚು ಶಕ್ತಿಯ ಕ್ಷಿಪಣಿಗಳು ಮತ್ತು ವಿಶೇಷ ಸ್ಟ್ರೈಕ್ ಸಿಸ್ಟಮ್ಸ್ಗಳ ಮೇಲೆ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹೊಸ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ ಆದ INS ಅರಿದಮನ್ ಕೂಡ ಸೇರ್ಪಡೆಯಾಗಿದೆ. ಇದು ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಈ 3 ಯಶಸ್ವಿ ಪರೀಕ್ಷೆಗಳು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿವೆ. ಭಾರತ ಈಗ ಕೇವಲ ಆಯುಧಗಳನ್ನು ಖರೀದಿಸುವ ದೇಶವಲ್ಲ, ಸ್ವತಃ ತನ್ನ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಶತ್ರು ಕ್ಷಿಪಣಿಗಳನ್ನು ಗಾಳಿಯಲ್ಲಿ ತಡೆಯಬಲ್ಲ ದೇಶವಾಗಿ ಬೆಳೆದಿದೆ. DRDOದ ವಿಜ್ಞಾನಿಗಳು, ಭಾರತೀಯ ಕೈಗಾರಿಕೆ ಮತ್ತು ಸಶಸ್ತ್ರ ಪಡೆಗಳು ಸೇರಿ ಕೇವಲ 24 ಗಂಟೆಗಳ ಒಳಗೆ ಈ ಮಟ್ಟದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಐತಿಹಾಸಿಕ ಕ್ಷಣವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದ ಮಿಸೈಲ್ ಶೀಲ್ಡ್ ಇನ್ನಷ್ಟು ಬಲಿಷ್ಠವಾಗುವ ನಿರೀಕ್ಷೆ ಇದೆ. ಈ ಸಾಧನೆಗಳ ಬಗ್ಗೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ಸ್ವದೇಶಿ ರಕ್ಷಣಾ ವಿಮಾನ ನಿರ್ಮಾಣ ಕ್ಷೇತ್ರದಲ್ಲಿ ಈಗ ಮತ್ತೊಂದು ಮಹತ್ವದ ಹಂತ ತಲುಪಲಾಗಿದೆ. ಭಾರತದ ತರಬೇತಿ ವಿಮಾನ ಯೋಜನೆಯಾದ HTT-40 ಈಗ ಉತ್ಪಾದನೆಯ ಮುಂದಿನ ಹಂತಕ್ಕೆ ಕಾಲಿಟ್ಟಿದ್ದು, ಅದಕ್ಕಾಗಿ ಬೇಕಾಗಿರುವ ಮೊದಲ ಇಂಜಿನ್ಗಳನ್ನು ಅಮೆರಿಕಾದ ಹನಿವೆಲ್ ಕಂಪನಿ ಭಾರತಕ್ಕೆ ಅಧಿಕೃತವಾಗಿ ತಲುಪಿಸಿದೆ. ಈ ಸುದ್ದಿಯನ್ನು ಮೇಲ್ನೋಟಕ್ಕೆ ನೋಡಿದರೆ ಇದು ಕೇವಲ 3 ಇಂಜಿನ್ಗಳು ಬಂದ ಸುದ್ದಿ ಅಂತ ಕಾಣಬಹುದು. ಆದರೆ ಇದರ ಹಿಂದೆ ಭಾರತದ ವಿಮಾನೋದ್ಯಮ, ತಂತ್ರಜ್ಞಾನದ ಸ್ವಾವಲಂಬನೆ ಮತ್ತು ಮುಂದಿನ ಪೀಳಿಗೆಯ ಪೈಲಟ್ಗಳ ತರಬೇತಿ ವ್ಯವಸ್ಥೆಯ ದೊಡ್ಡ ಕಥೆಯೇ ಅಡಗಿದೆ. ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋದು HTT-40 ಅಂದರೆ ಏನು, ಇದಕ್ಕೆ ಯಾವ ಇಂಜಿನನ್ನು ಬಳಸಲಾಗುತ್ತದೆ, ಹನಿವೆಲ್ ಯಾಕೆ ಆಯ್ಕೆ ಆಯಿತು, ಈ ಇಂಜಿನ್ ಮುಂದೆ ಭಾರತದಲ್ಲೇ ಹೇಗೆ ನಿರ್ಮಾಣ ಆಗಲಿದೆ, HTT-40 ಯಾಕೆ ಭಾರತೀಯ ವಾಯುಪಡೆಗೆ ಬಹಳ ಮುಖ್ಯ ಮತ್ತು ಈ ಯೋಜನೆ ಭಾರತದ ಭವಿಷ್ಯದ ಏರೋಸ್ಪೇಸ್ ಸಾಮರ್ಥ್ಯಕ್ಕೆ ಏನು ಕೊಡುತ್ತದೆ. ಬನ್ನಿ ಆರಂಭ ಮಾಡೋಣ. ಮೊದಲು HTT-40 ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. HTT-40 ಅಂದರೆ ಹಿಂದೂಸ್ತಾನ್ ಟರ್ಬೋ ಟ್ರೈನರ್ 40. ಇದು ಭಾರತದ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ
ಬೇಸಿಕ್ ಟ್ರೈನರ್ ಏರ್ಕ್ರಾಫ್ಟ್. ಯಾವುದೇ ಫೈಟರ್ ಪೈಲಟ್ ನೇರವಾಗಿ ರಫೇಲ್, ಸು-30 MKI ಅಥವಾ ತೇಜಸ್ಗೆ ಹೋಗುವುದಿಲ್ಲ. ಮೊದಲಿಗೆ ಮೂಲಭೂತ ಹಾರಾಟ ತರಬೇತಿ ಪಡೆಯಬೇಕು. ಅಲ್ಲಿ HTT-40 ತರಹದ ವಿಮಾನಗಳ ಪಾತ್ರ ಆರಂಭವಾಗುತ್ತದೆ. ಹೊಸ ಪೈಲಟ್ಗಳಿಗೆ ವಿಮಾನ ನಿಯಂತ್ರಣ, ಲ್ಯಾಂಡಿಂಗ್, ನ್ಯಾವಿಗೇಷನ್, ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್, ಫಾರ್ಮೇಷನ್ ಫ್ಲೈಯಿಂಗ್, ಇನ್ಸ್ಟ್ರೂಮೆಂಟ್ ಫ್ಲೈಯಿಂಗ್ ಹಾಗೂ ಹಾರಾಟದ ಶಿಸ್ತನ್ನು ಕಲಿಸುವುದು ಇದೇ ತರಹದ ಟ್ರೈನರ್ ಏರ್ಕ್ರಾಫ್ಟ್. ಸರಳವಾಗಿ ಹೇಳಿದರೆ ಯುದ್ಧ ವಿಮಾನವನ್ನು ಹಾರಿಸುವ ಮುಂಚೆ ಪೈಲಟ್ ತಯಾರಿಸೋ ಶಾಲೆಯೇ HTT-40. ಇದೀಗ ದೊಡ್ಡ ಸುದ್ದಿ ಏನು ಅಂದರೆ ಹನಿವೆಲ್ ಕಂಪನಿ ಈಗ ಮೊದಲ 3 TPE-331-12B ಟರ್ಬೋಪ್ರೋಪ್ ಇಂಜಿನ್ಸ್ಗಳನ್ನು HALಗೆ ಹಸ್ತಾಂತರಿಸಿದೆ. ಒಟ್ಟು ಮೊದಲ ಹಂತದಲ್ಲಿ 16 ಇಂಜಿನ್ಗಳನ್ನು ಹನಿವೆಲ್ ಕಂಪನಿ ಪೂರೈಸಲಿದೆ. ಅದರ ನಂತರ ಅತ್ಯಂತ ಮಹತ್ವದ ಭಾಗ ಆರಂಭವಾಗುತ್ತದೆ. ಮುಂದಿನ ಉತ್ಪಾದನೆ ಮತ್ತು ಇಂಜಿನ್ ಸಪೋರ್ಟ್ ಭಾರತದಲ್ಲೇ HAL ಮೂಲಕ ನಡೆಯಲಿದೆ. ಇದನ್ನೇ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ, ಸ್ಥಳೀಯ ಉತ್ಪಾದನೆಯ ಕಡೆಗೆ ಸಾಗುವ ಕ್ರಮ ಅಂತ ಹೇಳಬಹುದು. ಇದರಿಂದ ಭಾರತಕ್ಕೆ ಕೇವಲ ಇಂಜಿನ್ಗಳ ಖರೀದಿ ಅಲ್ಲ, ಭವಿಷ್ಯದಲ್ಲಿ ಮೇಂಟೆನೆನ್ಸ್, ರಿಪೇರ್, ಓವರ್ಹೋಲ್, ಪಾರ್ಟ್ಸ್ ಸಪೋರ್ಟ್, ಸ್ಥಳೀಯ ಉದ್ಯೋಗ, ತಾಂತ್ರಿಕ ಜ್ಞಾನ ಎಲ್ಲವೂ ದೇಶದೊಳಗೆ ಬೆಳೆಯುವ ಅವಕಾಶ ಸಿಗುತ್ತದೆ. ಇದೀಗ ಈ ಇಂಜಿನ್ನ ಬಗ್ಗೆ ನೋಡೋಣ. HTT-40ಯಲ್ಲಿ ಬಳಸುತ್ತಿರುವ ಹನಿವೆಲ್ TPE-331-12B ಒಂದು ಟರ್ಬೋಪ್ರಾಪ್ ಇಂಜಿನ್. ಈ ಇಂಜಿನ್ ಹಲವು ವರ್ಷಗಳಿಂದ ವಿಶ್ವದ ಅನೇಕ ವಿಮಾನಗಳಲ್ಲಿ ಸೇವೆ ಮಾಡುತ್ತಿದೆ. ಇದರ ಪ್ರಮುಖ ಲಕ್ಷಣಗಳು: ಸುಮಾರು 950ರಿಂದ 1100 ಶಾಫ್ಟ್ ಹಾರ್ಸ್ ಪವರ್ ವರ್ಗದ ಸಾಮರ್ಥ್ಯ, ಉತ್ತಮ ಫ್ಯೂಯಲ್ ಎಫಿಷಿಯನ್ಸಿ, ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಬೇಗ ಪ್ರತಿಕ್ರಿಯೆ ನೀಡುವ ಇಂಜಿನ್ ವ್ಯವಸ್ಥೆ. ಟ್ರೈನರ್ ಏರ್ಕ್ರಾಫ್ಟ್ಗಳಿಗೆ ಇದು ಬಹಳ ಸೂಕ್ತ. ಇಲ್ಲಿ ಒಂದು ಆಸಕ್ತಿಕರ ವಿಷಯ ಏನೆಂದರೆ HALಗೆ ಈ ಇಂಜಿನ್ ಕುಟುಂಬ ಹೊಸದೇನಲ್ಲ. ಭಾರತ ಈಗಾಗಲೇ DO-228 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ನಲ್ಲಿ TPE-331-5 ಇಂಜಿನ್ ಬಳಸುತ್ತಿದೆ. DO-228 ಹಲವು ವರ್ಷಗಳಿಂದ ಭಾರತೀಯ ಸೇವೆಯಲ್ಲಿ ಇದೆ. ಅಂದರೆ HALಗೆ ಹನಿವೆಲ್ ಇಂಜಿನ್ ವ್ಯವಸ್ಥೆ ಬಗ್ಗೆ ಅನುಭವ ಇದೆ. ಆದ್ದರಿಂದ HTT-40 ಉತ್ಪಾದನೆ ಇನ್ನಷ್ಟು ಸುಲಭವಾಗುವ ಸಾಧ್ಯತೆ ಇದೆ. ಇದೀಗ HTT-40 ಯಾತ್ರೆಯ ಬಗ್ಗೆ ಮಾತನಾಡೋಣ. ಇಂದು ಯಶಸ್ಸು ಕಾಣುತ್ತಿರುವ ಈ ಯೋಜನೆ ಆರಂಭದಿಂದಲೇ ಸುಲಭ ಇರಲಿಲ್ಲ. 2010ರ ಸಮಯದಲ್ಲಿ ಭಾರತೀಯ ವಾಯುಪಡೆ HTT-40 ಪ್ರಸ್ತಾವನೆಯನ್ನು ಒಪ್ಪಲಿಲ್ಲ. ಅದರ ಬದಲಿಗೆ ಸ್ವಿಟ್ಜರ್ಲ್ಯಾಂಡ್ನ ಪಿಲಾಟಸ್ PC-7 ಟ್ರೈನರ್ ಏರ್ಕ್ರಾಫ್ಟನ್ನು ಖರೀದಿಸಲಾಯಿತು. ಆ ಸಮಯದಲ್ಲಿ ಅನೇಕರು HTT-40 ಯೋಜನೆ ಮುಗಿದಂತೆಯೇ ಅಂದಿದ್ದರು. ಆದರೆ HAL ಹಿಂದೆ ಸರಿಯಲಿಲ್ಲ. ತಮ್ಮದೇ ಹಣ ಹೂಡಿ ವಿಮಾನದ ವಿನ್ಯಾಸವನ್ನು ಸುಧಾರಿಸಿತು, ಪುನಃ ಪರೀಕ್ಷೆ ನಡೆಸಿತು, ವಿಮಾನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿತು. ಇದರ ಪರಿಣಾಮವಾಗಿ ನಿಧಾನವಾಗಿ ಭಾರತೀಯ ಸರ್ಕಾರ ಮತ್ತು ವಾಯುಪಡೆಯ ಬೆಂಬಲ ದೊರೆಯಿತು. ಇನ್ನೊಂದು ದೊಡ್ಡ ತಿರುವು 2019ರಲ್ಲಿ ಬಂತು. PC-7 ಸಂಬಂಧಿಸಿದ ತನಿಖೆಗಳು ಮತ್ತು ಮೇಂಟೆನೆನ್ಸ್ ಸಮಸ್ಯೆಗಳು ಎದುರಾದವು. ಅದಾದ ಬಳಿಕ ಭಾರತ ತನ್ನದೇ ಟ್ರೈನರ್ ಏರ್ಕ್ರಾಫ್ಟ್ ಅಗತ್ಯವನ್ನು ಇನ್ನಷ್ಟು ಗಂಭೀರವಾಗಿ ನೋಡಲು ಆರಂಭಿಸಿತು. ಇದರಿಂದ HTT-40ಗೆ ದೊಡ್ಡ ಅವಕಾಶ ಸಿಕ್ಕಿತು. 2022ರಲ್ಲಿ HAL ಒಟ್ಟು 88 ಇಂಜಿನ್ಗಳಿಗೆ ಆದೇಶ ನೀಡಿತು. ಆ ಸಮಯದಲ್ಲಿ ಇನ್ನೂ ಅಧಿಕೃತ ವಿಮಾನ ಖರೀದಿ ಘೋಷಣೆ ಆಗಿರಲಿಲ್ಲ. ಆದರೆ 2023ರಲ್ಲಿ ಭಾರತೀಯ ವಾಯುಪಡೆ ಅಧಿಕೃತವಾಗಿ 70 HTT-40 ಏರ್ಕ್ರಾಫ್ಟ್ಗಳಿಗೆ ಆದೇಶ ನೀಡಿತು. ಇದು ಭಾರತದ ಸ್ವದೇಶಿ ವಿಮಾನದ ಯೋಜನೆಗಳಿಗೆ ಸಿಕ್ಕ ದೊಡ್ಡ ಗೆಲುವು. ಇದೀಗ ಒಂದು ಪ್ರಶ್ನೆ ಬರುತ್ತದೆ, HTT-40 ಬಂದರೆ ಭಾರತೀಯ ವಾಯುಪಡೆಯ ಭವಿಷ್ಯದಲ್ಲಿ ಏನು ಬದಲಾವಣೆ? ಮೊದಲನೆಯದು, ವಿದೇಶಿ ಟ್ರೈನರ್ಗಳ ಮೇಲಿನ ಅವಲಂಬನೆ ಕಡಿಮೆ. ಎರಡನೆಯದು,
ಸ್ಥಳೀಯ ಉತ್ಪಾದನೆಗೆ ವೇಗ ಪಡೆಯುತ್ತದೆ. ಮೂರನೆಯದು ಭವಿಷ್ಯದ ತೇಜಸ್, AMCA, TEDBF ತರಹದ ಯೋಜನೆಗಳಿಗೆ ಬೇಕಾದ ಕೈಗಾರಿಕಾ ಸಾಮರ್ಥ್ಯ ಹೆಚ್ಚುತ್ತದೆ. ನಾಲ್ಕನೆಯದು ಹೊಸ ಪೈಲಟ್ಗಳ ತರಬೇತಿ ಸಂಪೂರ್ಣ ಭಾರತೀಯ ವ್ಯವಸ್ಥೆಯಲ್ಲಿ ಸಾಧ್ಯವಾಗುತ್ತದೆ. ಮತ್ತೊಂದು ಪ್ರಮುಖ ಅಂಶ, ಇಂಜಿನ್ಗಳು ಸ್ಥಳೀಯ ಉತ್ಪಾದನೆ ಯಶಸ್ವಿಯಾದರೆ ಮುಂದೆ ದೊಡ್ಡ ಏರ್ಕ್ರಾಫ್ಟ್ ಇಂಜಿನ್ ಯೋಜನೆಗಳಿಗೆ ದೊಡ್ಡ ದಾರಿ ತೆರೆದುಕೊಳ್ಳಬಹುದು. ಇದು ಕೇವಲ ಟ್ರೈನರ್ ಏರ್ಕ್ರಾಫ್ಟ್ ಕಥೆಯಲ್ಲ, ಇದು ಭಾರತದ ಏರೋಸ್ಪೇಸ್ ಸ್ವಾವಲಂಬನೆ ಕಡೆಗಿನ ಇನ್ನೊಂದು ಹೆಜ್ಜೆ. ಒಮ್ಮೆ ಭಾರತ ಸಂಪೂರ್ಣ ವಿದೇಶಿ ವಿಮಾನಗಳನ್ನು ಖರೀದಿಸುತ್ತಿತ್ತು. ಇಂದು ಭಾರತ ವಿಮಾನದ ವಿನ್ಯಾಸ ಮಾಡುತ್ತಿದೆ, ಉತ್ಪಾದನೆ ಮಾಡುತ್ತಿದೆ ಮತ್ತು ನಿಧಾನವಾಗಿ ಇಂಜಿನ್ ಸಾಮರ್ಥ್ಯಕ್ಕೂ ಹೆಜ್ಜೆ ಹಾಕುತ್ತಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ HTT-40 ಭಾರತೀಯ ವಾಯುಪಡೆಯ ತರಬೇತಿ ವ್ಯವಸ್ಥೆಯ ಮುಖ್ಯ ಭಾಗವಾಗಬಹುದು ಮತ್ತು ಈ 3 ಇಂಜಿನ್ಗಳ ವಿತರಣೆ ಆ ದೊಡ್ಡ ಪ್ರಯಾಣದ ಮೊದಲ ಹಂತವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? HTT-40 ಸಂಪೂರ್ಣ ಯಶಸ್ವಿಯಾಗುತ್ತದೆಯಾ? ಇಂಜಿನ್ ಸ್ಥಳೀಯ ಉತ್ಪಾದನೆ ಇನ್ನಷ್ಟು ವೇಗವಾಗಿ ಆಗಬೇಕಾ? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ರಷ್ಯಾ ಹೊಸ ಅಮೂರ್ 1650 ಜಲಾಂತರ್ಗಾಮಿಯ ಮಾದರಿ ಪ್ರದರ್ಶನ ಮಾಡಿದೆ. ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಸಮುದ್ರ ಯುದ್ಧ ತಂತ್ರಜ್ಞಾನದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಈಗ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ನಡೆದ ಫ್ಲೀಟ್ 2026 ಮ್ಯಾರಿಟೈಮ್ ಎಕ್ಸಿಬಿಷನ್ನಲ್ಲಿ ರಷ್ಯಾ ತನ್ನ ಅಮೂರ್ 1650 ಸಬ್ಮೆರಿನ್ನ ಹೊಸ ಮಾದರಿಯನ್ನು ಪ್ರದರ್ಶಿಸಿದೆ. ಈ ಪ್ರದರ್ಶನದ ವಿಶೇಷತೆ ಏನೆಂದರೆ ಈ ಜಲಾಂತರ್ಗಾಮಿಯಲ್ಲಿ ವರ್ಟಿಕಲ್ ಲಾಂಚ್ ಸಿಸ್ಟಮ್ ಅಳವಡಿಸಲಾಗುತ್ತದೆ. ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಉಡಾಯಿಸುವ ಸಾಮರ್ಥ್ಯವನ್ನು ತೋರಿಸಲಾಗಿದೆ. ಇದು ಕೇವಲ ಒಂದು ಪ್ರದರ್ಶನವಲ್ಲ, ಭವಿಷ್ಯದ ಸಮುದ್ರ ಯುದ್ಧದ ದಿಕ್ಕನ್ನು ತೋರಿಸುವ ಮಹತ್ವದ ಸೂಚನೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಅಮೂರ್ 1650ವನ್ನು ರಷ್ಯಾದ ಪ್ರಸಿದ್ಧ ರುಬಿನ್ ಡಿಸೈನ್ ಬ್ಯೂರೋ ಕಂಪನಿಯು ಅಭಿವೃದ್ಧಿಪಡಿಸಿದೆ. ಇದು ರಷ್ಯಾದ ನೌಕಾಪಡೆಯ ಪ್ರಾಜೆಕ್ಟ್ 677 ಲಾಡಾ ಕ್ಲಾಸ್ ಆಧಾರಿತ ಅಂತಾರಾಷ್ಟ್ರೀಯ ರಫ್ತು ಮಾದರಿಯಾಗಿದೆ. ಈ ಜಲಾಂತರ್ಗಾಮಿಯ ಪ್ರಮುಖ ವಿಶೇಷತೆ ಅದರ ಸಿಂಗಲ್ ಹಲ್ ಡಿಸೈನ್. ಸಾಮಾನ್ಯವಾಗಿ ಜಲಾಂತರ್ಗಾಮಿಗಳಲ್ಲಿ ಹೆಚ್ಚು ಶಬ್ದ ಉಂಟಾಗುವ ಸಾಧ್ಯತೆ ಇರುತ್ತದೆ, ಆದರೆ ಈ ವಿನ್ಯಾಸದಿಂದ ಶಬ್ದ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ. ಪರಿಣಾಮವಾಗಿ ಶತ್ರುಗಳಿಗೆ ಇದನ್ನು ಪತ್ತೆ ಹಚ್ಚುವುದು ಇನ್ನಷ್ಟು ಕಷ್ಟಕರವಾಗುತ್ತದೆ. ಇದಲ್ಲದೆ ಇದರಲ್ಲಿ ಸುಧಾರಿತ ಸೋನಾರ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಆಯ್ಕೆಯಾಗಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಈ AIP ತಂತ್ರಜ್ಞಾನದ ಮಹತ್ವ ಏನೆಂದರೆ ಜಲಾಂತರ್ಗಾಮಿಯು ನಿರಂತರವಾಗಿ ಸುಮಾರು 45 ದಿನಗಳವರೆಗೆ ನೀರಿನೊಳಗೆ ಉಳಿಯುವ ಸಾಮರ್ಥ್ಯ ಪಡೆಯಬಹುದು. ಸಾಮಾನ್ಯವಾಗಿ ಜಲಾಂತರ್ಗಾಮಿಗಳು ಗಾಳಿಗಾಗಿ ಮೇಲ್ಮೈಗೆ ಬರಬೇಕಾಗುತ್ತದೆ, ಆದರೆ AIP ಇರುವುದರಿಂದ ಅದು ಅಗತ್ಯವಿಲ್ಲ. ಈ ಹೊಸ ಮಾದರಿಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಅದರ ವರ್ಟಿಕಲ್ ಲಾಂಚ್ ಸಿಸ್ಟಮ್. ಈ ವ್ಯವಸ್ಥೆಯ ಮೂಲಕ ಜಲಾಂತರ್ಗಾಮಿ ಮೇಲ್ಮೈಗೆ ಬಾರದೆಯೇ ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಒಂದರ ನಂತರ ಒಂದಾಗಿ ಉಡಾಯಿಸಬಹುದು. ಇದರ ಅರ್ಥ ಏನು? ಶತ್ರು ನೌಕೆಗಳು ಅಥವಾ ಕರಾವಳಿ ಗುರಿಗಳ ಮೇಲೆ ದಾಳಿ ನಡೆಸುವಾಗ ಜಲಾಂತರ್ಗಾಮಿ ತನ್ನ ಸ್ಥಾನವನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ. ಅಂದರೆ ಕಾಣಿಸದೇ ಇರುವುದು ಮತ್ತು ಏಕಾಏಕಿ ದಾಳಿ ಮಾಡುವುದು.
ಮುಕ್ತ ಮೂಲಗಳ ವರದಿಗಳ ಪ್ರಕಾರ ಈ ಜಲಾಂತರ್ಗಾಮಿ ಒಟ್ಟಾರೆ ಸುಮಾರು 28 ಆಯುಧಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯ ಹೊಂದಿರಬಹುದು. ಇನ್ನು ಬ್ರಹ್ಮೋಸ್ ಬಗ್ಗೆ ಮಾತನಾಡಿದರೆ, ಬ್ರಹ್ಮೋಸ್ ಮಿಸೈಲ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ವಿಶ್ವದ ಅತ್ಯಂತ ಯಶಸ್ವಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ವ್ಯವಸ್ಥೆಗಳಲ್ಲಿ ಒಂದು. ಇದು ಮೂಲತಃ ರಷ್ಯಾದ P-800 ಓನಿಕ್ಸ್ ವಿನ್ಯಾಸದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಯಿತು. ನಂತರ ಭಾರತ ರಷ್ಯಾ ಸಹಯೋಗದ ಮೂಲಕ ಬಹುಮುಖ ದಾಳಿ ಸಾಮರ್ಥ್ಯ ಹೊಂದಿದ ವ್ಯವಸ್ಥೆಯಾಗಿ ರೂಪುಗೊಂಡಿತ್ತು. ಇಂದು ಬ್ರಹ್ಮೋಸ್ ಈಗಾಗಲೇ ಹಲವು ವೇದಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭೂಮಿಯ ಮೇಲಿನ ಕ್ಷಿಪಣಿ ಘಟಕಗಳು, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಮತ್ತು ಜಲಾಂತರ್ಗಾಮಿ ವ್ಯವಸ್ಥೆಗಳಲ್ಲಿಯೂ ಇದರ ಬಳಕೆ ನಡೆಯುತ್ತಿದೆ. ರಷ್ಯಾದ ಹಡಗು ನಿರ್ಮಾಣ ಸಂಸ್ಥೆಗಳ ಮಾಹಿತಿಯ ಪ್ರಕಾರ ಅಮೂರ್ ಕುಟುಂಬದ ಕೆಲವು ಮಾದರಿಗಳು ಬ್ರಹ್ಮೋಸ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ VLS ಸೆಲ್ಗಳನ್ನು ಹೊಂದಿವೆ. ಇದರೊಂದಿಗೆ ಸಿಬ್ಬಂದಿಗಳು ಒಂದೇ ಸಮಯದಲ್ಲಿ ಹಲವು ಗುರಿಗಳ ವಿರುದ್ಧ ವೇಗವಾಗಿ ಕ್ಷಿಪಣಿ ದಾಳಿಗಳನ್ನು ನಡೆಸಬಹುದು ಮತ್ತು ಈ ಎಲ್ಲವೂ ನೀರಿನೊಳಗೆ ಉಳಿದು ನಡೆಯುತ್ತದೆ. ಇದು ಯಾಕೆ ಮಹತ್ವದ್ದು? ಏಕೆಂದರೆ ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚುವುದು ಯುದ್ಧದಲ್ಲಿ ಅತ್ಯಂತ ಕಷ್ಟಕರ ಕೆಲಸಗಳಲ್ಲಿ ಒಂದು. ಅವು ಮೌನವಾಗಿ ವಿವಾದಿತ ಪ್ರದೇಶಗಳವರೆಗೆ ಹೋಗಿ ಸರಿಯಾದ ಕ್ಷಣದಲ್ಲಿ ಸೂಪರ್ಸಾನಿಕ್ ಸ್ಟ್ರೈಕ್ ನಡೆಸಿದರೆ ಶತ್ರುಗಳ ಏರ್ ಡಿಫೆನ್ಸ್ ನೆಟ್ವರ್ಕ್ ಪ್ರತಿಕ್ರಿಯೆ ನೀಡುವ ಸಮಯವೇ ಕಡಿಮೆಯಾಗುತ್ತದೆ. ಆಸಕ್ತಿಕರ ವಿಷಯ ಏನೆಂದರೆ, ಭಾರತಕ್ಕೆ ಈ ಕಲ್ಪನೆ ಹೊಸದಲ್ಲ. ಭಾರತ ಈಗಾಗಲೇ 2013ರಲ್ಲಿ ನೀರಿನೊಳಗೆ ಪೋಂಟೂನ್ ಪ್ಲಾಟ್ಫಾರ್ಮ್ನಿಂದ ಬ್ರಹ್ಮೋಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ನಡೆಸಿತು. ಅದರ ಮೂಲಕ ನೀರಿನೊಳಗಿಂದ ಲಂಬ ಉಡಾವಣೆ ನಡೆಸುವ ತಾಂತ್ರಿಕ ಸಾಮರ್ಥ್ಯವನ್ನು ಭಾರತ ಸಾಬೀತುಪಡಿಸಿತು. ಹಿಂದೆ ರಷ್ಯಾ ಈ ಅಮೂರ್ 1650ವನ್ನು ಭಾರತದ ನೌಕಾಪಡೆಯ ಅವಶ್ಯಕತೆಗಳಿಗೂ ಕೂಡ ಪ್ರಸ್ತಾಪಿಸಿತ್ತು. ಆದರೆ ನಂತರ ಭಾರತ ಫ್ರೆಂಚ್ ಸ್ಕಾರ್ಪಿನ್ ಕ್ಲಾಸ್ ಪ್ರಾಜೆಕ್ಟ್ 75 ಅನ್ನು ಆಯ್ಕೆ ಮಾಡಿಕೊಂಡಿತು. ಆದರೂ ರಷ್ಯಾ ಈಗಲೂ ಈ ಜಲಾಂತರ್ಗಾಮಿಯನ್ನು ಭಾರತದ ಮುಂದಿನ ಪ್ರಾಜೆಕ್ಟ್ 75I ಯೋಜನೆಗೆ ಮತ್ತೆ ಪ್ರಸ್ತಾಪಿಸುತ್ತಿದೆ. ದೊಡ್ಡ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಭರವಸೆಯನ್ನು ಕೂಡ ನೀಡುತ್ತಿದೆ. ಒಟ್ಟಾರೆ ನೋಡಿದರೆ ಬ್ರಹ್ಮೋಸ್ ಹೊಂದಿರುವ ಜಲಾಂತರ್ಗಾಮಿ ಎಂಬ ಕಲ್ಪನೆ ಸಮುದ್ರ ಯುದ್ಧದ ಭವಿಷ್ಯವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಮುಂದಿನ ದಿನಗಳಲ್ಲಿ ಭಾರತ ಈ ದಿಕ್ಕಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಗಮನಾರ್ಹವಾಗಿರಲಿದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತ ಪ್ರಾಜೆಕ್ಟ್ 75Iಗೆ ರಷ್ಯಾದ ಆಯ್ಕೆಯನ್ನು ಪರಿಗಣಿಸಬೇಕೆ? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಬೆಳವಣಿಗೆ ನಡೆದಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತದ ಸ್ವದೇಶಿ ದೀರ್ಘ ವ್ಯಾಪ್ತಿಯ ಏರ್ ಡಿಫೆನ್ಸ್ ಯೋಜನೆಯಾದ ಪ್ರಾಜೆಕ್ಟ್ ಕುಶಾಗೆ ಸಂಬಂಧಿಸಿದ ಪ್ರಮುಖ ಮೂಲಸೌಕರ್ಯವನ್ನು ಉದ್ಘಾಟಿಸಿದ್ದಾರೆ. ಹೈದರಾಬಾದ್ನಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಕಾಂಪ್ಲೆಕ್ಸ್ನ ಒಳಗೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರಿ DRDL ಅಭಿವೃದ್ಧಿಪಡಿಸಿರುವ ಪ್ರಾಜೆಕ್ಟ್ ಕುಶಾ ಇಂಟಿಗ್ರೇಷನ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ರವರು, ಭಾರತದ ಭದ್ರತೆಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಅತ್ಯಂತ ಮುಖ್ಯ ಎಂದು ಹೇಳಿದ್ದಾರೆ. ಅವರ ಒಂದು ಪ್ರಮುಖ ಮಾತು, ರಕ್ಷಣಾ ಕ್ಷೇತ್ರದಲ್ಲಿ ದೇಶ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರಬಾರದು, ದೇಶದ ಅಗತ್ಯಗಳನ್ನು ದೇಶವೇ ಪೂರೈಸುವ ಶಕ್ತಿ ಹೊಂದಬೇಕು ಎಂದರು. ಅವರ ಪ್ರಕಾರ ಪ್ರಾಜೆಕ್ಟ್ ಕುಶಾ ಕೇವಲ ಮತ್ತೊಂದು ಕ್ಷಿಪಣಿ ಯೋಜನೆ ಅಲ್ಲ, ಇದು ಭಾರತದ ಭವಿಷ್ಯದ ಭದ್ರತಾ ವ್ಯವಸ್ಥೆಯ ಸಂಪೂರ್ಣ ರೂಪವನ್ನೇ ಬದಲಾಯಿಸಬಲ್ಲ ಗೇಮ್ ಚೇಂಜರ್ ಆಗಲಿದೆ. ರಾಜನಾಥ್ ಸಿಂಗ್ ರವರು ಹೇಳುವಂತೆ, ಇತ್ತೀಚಿನ ಯುದ್ಧಗಳ ಸ್ವರೂಪ ವೇಗವಾಗಿ ಬದಲಾಗುತ್ತಿದೆ. ಈಗ ಕೇವಲ ಸೈನಿಕರ ಶಕ್ತಿ ಸಾಕಾಗುವುದಿಲ್ಲ. ಶತ್ರುಗಳ ಏರ್ಕ್ರಾಫ್ಟ್, ಡ್ರೋನ್, ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್, ಎಲೆಕ್ಟ್ರಾನಿಕ್ ಅಟ್ಯಾಕ್ ಮತ್ತು ವೇಗವಾಗಿ ಬರುವ ಹೊಸ ತಲೆಮಾರಿನ ಆಯುಧಗಳಿಗೆ ತಕ್ಷಣದ ಪ್ರತಿಕ್ರಿಯೆ ನೀಡಬಲ್ಲ ಏರ್ ಡಿಫೆನ್ಸ್ ವ್ಯವಸ್ಥೆಗಳು ಅಗತ್ಯವಾಗಿವೆ.
ಈ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ ಕುಶ ಭಾರತಕ್ಕೆ ಬಹುಪದರದ ರಕ್ಷಣಾ ಕವಚವನ್ನು ಒದಗಿಸುತ್ತದೆ. ಈ ಯೋಜನೆ ಪ್ರಧಾನಮಂತ್ರಿಗಳು ಘೋಷಿಸಿರುವ ಮಿಷನ್ ಸುದರ್ಶನ ಚಕ್ರ ದೃಷ್ಟಿಕೋನದ ಪ್ರಮುಖ ಭಾಗವಾಗಲಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಇದರಿಂದ ಯುದ್ಧ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಭಾರತದ ಸೈನಿಕ ನೆಲೆಗಳು, ಪ್ರಮುಖ ಮೂಲ ಸೌಕರ್ಯಗಳು, ವಿದ್ಯುತ್ ಘಟಕಗಳು, ಕಮಾಂಡ್ ಕೇಂದ್ರಗಳು ಹಾಗೂ ನಾಗರಿಕ ಪ್ರದೇಶಗಳಿಗೂ ಹೆಚ್ಚುವರಿ ಭದ್ರತೆ ಸಿಗಲಿದೆ. ಈಗ ಪ್ರಾಜೆಕ್ಟ್ ಕುಶ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಪ್ರಾಜೆಕ್ಟ್ ಕುಶ ಭಾರತದ ಸ್ವದೇಶಿ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು, ಇದನ್ನು DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುವ DRDL ಅಭಿವೃದ್ಧಿಪಡಿಸುತ್ತಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 21,700 ಕೋಟಿ ರೂಪಾಯಿಗಳು. ಈ ವ್ಯವಸ್ಥೆಗೆ ರಾಮಾಯಣದಲ್ಲಿನ ಶ್ರೀರಾಮನ ಪುತ್ರನಾದ ಕುಶ ಹೆಸರನ್ನು ಇಡಲಾಗಿದೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ 3 ಹಂತಗಳ ತಡೆ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮೊದಲ ಹಂತ M1 ಇಂಟರ್ಸೆಪ್ಟರ್, ಎರಡನೇ ಹಂತ M2 ಇಂಟರ್ಸೆಪ್ಟರ್, ಮೂರನೇ ಹಾಗೂ ಅತ್ಯಂತ ಶಕ್ತಿಶಾಲಿ ಹಂತ M3 ಇಂಟರ್ಸೆಪ್ಟರ್. ಈ 3 ಹಂತಗಳು ಬೇರೆ ಬೇರೆ ದೂರ ಮತ್ತು ಎತ್ತರದಲ್ಲಿ ಬರುತ್ತಿರುವ ಶತ್ರುಗಳ ಗುರಿಗಳನ್ನು ಹೊಡೆದುರುಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ವ್ಯವಸ್ಥೆಯ ಅತ್ಯಂತ ವಿಶೇಷ ಅಂಶ ಎಂದರೆ ಇದು ಭಾರತದ ಸ್ವದೇಶಿ ಉತ್ತಮ್ AESA ರೆಡಾರ್ ಜೊತೆ ಕಾರ್ಯನಿರ್ವಹಿಸುತ್ತದೆ. ಈ ರೆಡಾರ್ ಸುಮಾರು 500 ಕಿಲೋಮೀಟರ್ ದೂರದವರೆಗೂ ಗುರಿಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ ಎಂದು ಮಾಹಿತಿ ನೀಡಲಾಗಿದೆ. ಅದರ ಜೊತೆಗೆ ಈ ವ್ಯವಸ್ಥೆ ಭಾರತದ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಜೊತೆ ಸಂಪರ್ಕ ಹೊಂದಿರುತ್ತದೆ. ಇದರಿಂದ ಒಂದೇ ಸಮಯದಲ್ಲಿ ಹಲವಾರು ಬೆದರಿಕೆಗಳನ್ನು ಗುರುತಿಸಿ ಅವುಗಳನ್ನು ಟ್ರ್ಯಾಕ್ ಮಾಡಿ ಅತ್ಯಂತ ವೇಗವಾಗಿ ಪ್ರತಿಕ್ರಿಯೆ ನೀಡಬಹುದು. ವಿಶೇಷವಾಗಿ M3 ಇಂಟರ್ಸೆಪ್ಟರ್ ಭಾರತದ ಭವಿಷ್ಯದ ಅತ್ಯಾಧುನಿಕ ಕ್ಷಿಪಣಿ ತಡೆ ವ್ಯವಸ್ಥೆಯಾಗಿದ್ದು, ಇದರ ಮೊದಲ ಪರೀಕ್ಷೆ ಸುಮಾರು 2028ರ ವೇಳೆಗೆ ನಡೆಯುವ ನಿರೀಕ್ಷೆ ಇದೆ. ಈ ಯೋಜನೆ ಯಶಸ್ವಿಯಾದರೆ ಭಾರತವು ವಿದೇಶಿ ನಿರ್ಬಂಧಗಳಿಲ್ಲದೆ ತನ್ನ ಏರ್ ಡಿಫೆನ್ಸ್ ತಂತ್ರಜ್ಞಾನವನ್ನು ನಿರಂತರವಾಗಿ ಸುಧಾರಿಸಿಕೊಳ್ಳಬಹುದು. ರಾಜನಾಥ್ ಸಿಂಗ್ ಅವರು ವಿಜ್ಞಾನಿಗಳಿಗೆ ಮಾತನಾಡುತ್ತಾ ಮತ್ತೊಂದು ಮಹತ್ವದ ವಿಚಾರವನ್ನು ಹಂಚಿಕೊಂಡರು. ಪ್ರತಿ ಯಶಸ್ವಿ ಪರೀಕ್ಷೆ, ಪ್ರತಿ ಹೊಸ ತಂತ್ರಜ್ಞಾನ ಮತ್ತು ಸೈನ್ಯಕ್ಕೆ ಸೇರುವ ಪ್ರತಿಯೊಂದು ವ್ಯವಸ್ಥೆ ಕೇವಲ ವಿಜ್ಞಾನದ ಸಾಧನೆ ಅಲ್ಲ, ಅದು ದೇಶಕ್ಕಾಗಿ ದುಡಿಯುವ ವಿಜ್ಞಾನಿಗಳ ಶಿಸ್ತು, ಸಮರ್ಪಣೆ ಮತ್ತು ಪರಿಶ್ರಮದ ಸಂಕೇತ ಎಂದು ಹೇಳಿದರು. ಅವರು ವಿಶೇಷವಾಗಿ DRDO ಅಭಿವೃದ್ಧಿಪಡಿಸಿರುವ ಆಕಾಶ್ ಮಿಸೈಲ್ ಸಿಸ್ಟಮ್ ಮತ್ತು ಬ್ರಹ್ಮೋಸ್ ಮಿಸೈಲ್ನ ಸಾಮರ್ಥ್ಯವನ್ನು ಉಲ್ಲೇಖಿಸಿ, ಭಾರತ ಇಂದು ಜಾಗತಿಕ ರಕ್ಷಣಾ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮಟ್ಟಕ್ಕೆ ಬಂದಿದೆ ಎಂದು ಹೇಳಿದ್ದಾರೆ. ಮುಂದಿನ ಯುದ್ಧಗಳು ಹೈಪರ್ಸಾನಿಕ್ ಸಿಸ್ಟಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋನಾಮಸ್ ಪ್ಲಾಟ್ಫಾರ್ಮ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಪ್ರಿಸಿಷನ್ ಸ್ಟ್ರೈಕ್ ಟೆಕ್ನಾಲಜೀಸ್ ಮತ್ತು ಅಡ್ವಾನ್ಸ್ಡ್ ಸೆನ್ಸಾರ್ ಆಧಾರಿತವಾಗಿರುವುದರಿಂದ ಭಾರತ ಈಗಿನಿಂದಲೇ ಭವಿಷ್ಯಕ್ಕೆ ಸಿದ್ಧರಾಗಬೇಕು ಎಂದು ಅವರು ವಿಜ್ಞಾನಿಗಳಿಗೆ ಕರೆ ನೀಡಿದ್ದಾರೆ. ಒಟ್ಟಿನಲ್ಲಿ ನೋಡಿದರೆ ಪ್ರಾಜೆಕ್ಟ್ ಕುಶ ಕೇವಲ ಒಂದು ಕ್ಷಿಪಣಿ ಯೋಜನೆ ಅಲ್ಲ, ಇದು ಭಾರತದ ಮುಂದಿನ ಪೀಳಿಗೆಯ ಭದ್ರತಾ ಕವಚ. ಇದು ಯಶಸ್ವಿಯಾದರೆ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ, ದೀರ್ಘ ವ್ಯಾಪ್ತಿಯ ಏರ್ ಡಿಫೆನ್ಸ್ ಸಾಮರ್ಥ್ಯ ಹೊಂದಿರುವ ದೇಶಗಳ ಸಾಲಿನಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು ನಿರ್ಮಾಣವಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ LRLACM ಅನ್ನು ಭಾರತದ DRDO ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ಈ ಪರೀಕ್ಷೆಯನ್ನು ಒಡಿಶಾ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ನಡೆಸಲಾಯಿತು.
ಈ ಪರೀಕ್ಷೆ ಕೇವಲ ಒಂದು ಕ್ಷಿಪಣಿಯ ಉಡಾವಣೆ ಅಲ್ಲ, ಭಾರತದ ದೀರ್ಘ ದೂರದ ನಿಖರ ದಾಳಿ ಸಾಮರ್ಥ್ಯವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುವ ಹೆಜ್ಜೆ ಎಂದು ಹೇಳಬಹುದು. ಈ ಪರೀಕ್ಷೆಯಲ್ಲಿ ಕ್ಷಿಪಣಿಯು ತನ್ನ ಎಲ್ಲ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಿದೆ ಎಂದು ರಕ್ಷಣಾ ಇಲಾಖೆ ತಿಳಿಸಿದೆ. ಹಾಗಾದರೆ ಈ LRLACM ಅಂದ್ರೇನು? ಇದನ್ನು ಯಾಕೆ ಭಾರತದ ಟಾಮ್ ಹಾಕ್ ಲೈಕ್ ಮಿಸೈಲ್ ಎಂದು ಕರೆಯಲಾಗುತ್ತಿದೆ? ಇದರಿಂದ ಭಾರತೀಯ ಸೇನೆಗೆ ಏನು ಲಾಭ? ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಈ ಕ್ಷಿಪಣಿಯ ವಿಶೇಷತೆ ಏನು ನೋಡೋಣ. LRLACM ಅಂದರೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್. ಹೆಸರು ಹೇಳುವಂತೆ ಇದು ಬಹಳ ದೂರದಲ್ಲಿರುವ ಭೂಮಿ ಮೇಲಿನ ಗುರಿಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ಮಾಡಲು ನಿರ್ಮಿಸಿರುವ ಒಂದು ಕ್ರೂಸ್ ಮಿಸೈಲ್. ಈ ಕ್ಷಿಪಣಿಯ ಪ್ರಮುಖ ಸಾಮರ್ಥ್ಯ ಏನೆಂದರೆ ಇದು ನೆಲದ ಸಮೀಪದಲ್ಲಿ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುತ್ತಾ ಗುರಿಯ ಕಡೆ ಸಾಗುತ್ತದೆ. ಇದರಿಂದ ಎದುರಾಳಿ ದೇಶದ ರಡಾರ್ ವ್ಯವಸ್ಥೆಗಳಿಗೆ ಇದನ್ನು ಗುರುತಿಸುವುದು ಕಷ್ಟವಾಗುತ್ತದೆ. ಅಂದರೆ ಶತ್ರುವಿನ ರಕ್ಷಣಾ ವ್ಯವಸ್ಥೆಯನ್ನು ತಪ್ಪಿಸಿಕೊಂಡು ಗುರಿಯವರೆಗೆ ತಲುಪುವ ಸಾಮರ್ಥ್ಯ ಇದಕ್ಕಿದೆ. ಪರೀಕ್ಷೆಯಲ್ಲಿ ಈ ಕ್ಷಿಪಣಿಯು ಸುಮಾರು 1000 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ಯಶಸ್ವಿಯಾಗಿ ಹೊಡೆದಿದೆ ಎಂದು ಮಾಹಿತಿ ಬಂದಿದೆ. ಆದರೆ ಭವಿಷ್ಯದಲ್ಲಿ ಇದರ ವ್ಯಾಪ್ತಿ ಸುಮಾರು 1500 ಕಿಲೋಮೀಟರ್ ವರೆಗೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ವರದಿಗಳು ಸೂಚಿಸುತ್ತಿವೆ. ಇದು ಭಾರತದ ದೂರದ ನಿಖರ ದಾಳಿ ಸಾಮರ್ಥ್ಯಕ್ಕೆ ದೊಡ್ಡ ಬಲ ನೀಡಲಿದೆ. ಈ ಕ್ಷಿಪಣಿಯೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಇದರಲ್ಲಿ ಇರುವ ನ್ಯಾವಿಗೇಷನ್ ಸಿಸ್ಟಮ್, ಗೈಡೆನ್ಸ್ ಆಲ್ಗರಿಥಮ್, ಕಂಟ್ರೋಲ್ ಸಿಸ್ಟಮ್ ಮತ್ತು ವಾರ್ಹೆಡ್ ಡೆಲಿವರಿ ಮೆಕ್ಯಾನಿಸಮ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿವೆ. ಹಾಗೆಯೇ ಇದು ಟೆರ್ರೈನ್ ಫಾಲೋವಿಂಗ್ ಕೇಪಬಿಲಿಟಿ ಹೊಂದಿದೆ. ಅಂದರೆ ಹಾರಾಟದ ಸಮಯದಲ್ಲಿ ಬೆಟ್ಟ, ಭೂಭಾಗ ಮತ್ತು ಭೌಗೋಳಿಕ ಪರಿಸ್ಥಿತಿಗಳನ್ನು ಅನುಸರಿಸಿಕೊಂಡು ತನ್ನ ದಿಕ್ಕನ್ನು ಬದಲಾಯಿಸುತ್ತಾ ಸಾಗುತ್ತದೆ. ಇದರಿಂದ ಪತ್ತೆಯಾಗುವ ಸಾಧ್ಯತೆ ಇನ್ನಷ್ಟು ಕಡಿಮೆಯಾಗುತ್ತದೆ. ಈ ಕ್ಷಿಪಣಿಗೆ ಶಕ್ತಿ ನೀಡಲು ಟರ್ಬೋ ಫ್ಯಾನ್ ಅಥವಾ ಟರ್ಬೋ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಬಳಸಲಾಗಿದೆ. ಇದು ದೀರ್ಘ ಸಮಯ ನಿರಂತರ ಹಾರಾಟ ಮಾಡಲು ಸಹಾಯ ಮಾಡುತ್ತದೆ. ಮಾರ್ಗದರ್ಶನಕ್ಕಾಗಿ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಜೊತೆಗೆ ಸ್ಯಾಟಲೈಟ್ ನ್ಯಾವಿಗೇಷನ್ ಸಹ ಬಳಸಲಾಗಿದೆ. ಅಂತಿಮ ಹಂತದಲ್ಲಿ ಗುರಿಯನ್ನು ಅತ್ಯಂತ ನಿಖರವಾಗಿ ಹೊಡೆಯಲು ವಿಶೇಷ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯ ಮತ್ತೊಂದು ದೊಡ್ಡ ವಿಶೇಷತೆ ಏನೆಂದರೆ ಇದು ಸಂಪೂರ್ಣವಾಗಿ ಭಾರತದ ಅಭಿವೃದ್ಧಿ ಯೋಜನೆಯಾಗಿದೆ. ಈ ಕ್ಷಿಪಣಿಯ ಪ್ರಮುಖ ಭಾಗಗಳನ್ನು ಭಾರತದ ವಿವಿಧ DRDO ಲ್ಯಾಬೊರೇಟರೀಸ್ ಹಾಗೂ ಭಾರತೀಯ ಸಾರ್ವಜನಿಕ ಮತ್ತು ಖಾಸಗಿ ಕೈಗಾರಿಕೆಗಳು ಸೇರಿ ಅಭಿವೃದ್ಧಿಪಡಿಸಿವೆ. ಈ ಯೋಜನೆಯ ಮುಖ್ಯ ಕೇಂದ್ರವಾಗಿ ಬೆಂಗಳೂರಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE ಕಾರ್ಯನಿರ್ವಹಿಸಿದೆ. ಇದರ ಮೂಲಕ ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತದ ಗುರಿಗೆ ಮತ್ತಷ್ಟು ಬಲ ಸಿಕ್ಕಿದೆ. ಅಂದರೆ ಮುಂದಿನ ದಿನಗಳಲ್ಲಿ ವಿದೇಶಿ ತಂತ್ರಜ್ಞಾನಗಳ ಅವಲಂಬನೆ ಕಡಿಮೆಯಾಗಬಹುದು. ಇದರಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗುತ್ತದೆ, ತ್ವರಿತವಾಗಿ ಸುಧಾರಣೆ ಮಾಡಬಹುದು ಮತ್ತು ಉತ್ಪಾದನೆಯ ಮೇಲೂ ಭಾರತಕ್ಕೆ ಸಂಪೂರ್ಣ ನಿಯಂತ್ರಣ ಸಿಗುತ್ತದೆ. ಈಗ ಪ್ರಶ್ನೆ ಬರುತ್ತದೆ, ಇದನ್ನು ಯಾಕೆ ಅಮೆರಿಕಾದ ಟಾಮ್ ಹಾಕ್ ಮಿಸೈಲ್ ಜೊತೆಗೆ ಹೋಲಿಸಲಾಗುತ್ತಿದೆ? ಕಾರಣ, ಎರಡೂ ಕೂಡ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ವರ್ಗಕ್ಕೆ ಸೇರುತ್ತದೆ ಸ್ನೇಹಿತರೆ. ಎರಡು ಕಡಿಮೆ ಎತ್ತರದಲ್ಲಿ ಹಾರುತ್ತವೆ. ಎರಡು ದೂರದಲ್ಲಿರುವ ಭೂ ಗುರಿಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ಮಾಡುತ್ತವೆ. ಆದರೆ ಭಾರತದ LRLACM ಸಂಪೂರ್ಣವಾಗಿ ಭಾರತೀಯ ಅಗತ್ಯಗಳಿಗೆ ತಕ್ಕಂತೆ ರೂಪುಗೊಂಡಿರುವುದು ಇದರ ವಿಶೇಷತೆ. ರಕ್ಷಣಾ ಅಧಿಕಾರಿಗಳ ಪ್ರಕಾರ ಇನ್ನೂ 2 ಡೆವಲಪ್ಮೆಂಟ್ ಟ್ರಯಲ್ಸ್ ಮತ್ತು ನಂತರ 2 ಯೂಸರ್ ಟ್ರಯಲ್ಸ್ಗಳು ಮುಂದೆ ನಡೆಯಲಿವೆ. ಅವು ಯಶಸ್ವಿಯಾದ ನಂತರ ಮುಂದಿನ 2 ವರ್ಷಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಇದನ್ನು ಸೇರ್ಪಡೆ ಮಾಡುವ ಗುರಿ ಇದೆ. ಒಟ್ಟಿನಲ್ಲಿ ನೋಡಿದರೆ ಭಾರತ ಈಗ
ಕೇವಲ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುವ ದೇಶ ಮಾತ್ರವಲ್ಲ, ದೂರದ ಗುರಿಗಳನ್ನು ನಿಖರವಾಗಿ ಹೊಡೆಯುವ ಅತ್ಯಾಧುನಿಕ ಕ್ಷಿಪಣಿ ತಂತ್ರಜ್ಞಾನದಲ್ಲಿಯೂ ವೇಗವಾಗಿ ಮುಂದುವರಿಯುತ್ತಿದೆ. LRLACM ಯಶಸ್ಸು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯವಾಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತದ ವಾಯುಶಕ್ತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ದೊಡ್ಡ ಬೆಳವಣಿಗೆ ಈಗ ಹೊರಬಂದಿದೆ. ಫ್ರಾನ್ಸ್ ಈಗ ಭಾರತಕ್ಕೆ ಭವಿಷ್ಯದಲ್ಲಿ ನೀಡಲಾಗುವ ರಫೇಲ್ ಯುದ್ಧ ವಿಮಾನಗಳಲ್ಲಿ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಸ್ಯಾಟಲೈಟ್ ಕಮ್ಯುನಿಕೇಷನ್ ತಂತ್ರಜ್ಞಾನಗಳನ್ನು ಅಳವಡಿಸಲು ಒಪ್ಪಿಗೆ ನೀಡಿರುವ ಮಾಹಿತಿ ಹೊರಬಂದಿದೆ. ಇದು ಕೇವಲ ಒಂದು ಅಪ್ಗ್ರೇಡ್ ಅಲ್ಲ, ಭಾರತದ ವೈಮಾನಿಕ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಹೆಜ್ಜೆಯಾಗಿದೆ. ಈ ಹೊಸ ತಂತ್ರಜ್ಞಾನಗಳು ಭಾರತೀಯ ವಾಯುಪಡೆಯ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಅಥವಾ MRFA ಯೋಜನೆಯ ಅಡಿಯಲ್ಲಿ ಖರೀದಿಯಾಗಲಿರುವ 114 ಹೊಸ ಯುದ್ಧ ವಿಮಾನಗಳಿಗೆ ಸೇರಿಸುವ ಸಾಧ್ಯತೆ ಇದೆ. ಈಗ ಭಾರತೀಯ ವಾಯುಪಡೆ ಬಳಸುತ್ತಿರುವ ರಫೇಲ್ ವಿಮಾನಗಳು F3R ಸ್ಟ್ಯಾಂಡರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ನೀಡಲಾಗುವ ರಫೇಲ್ ಯುದ್ಧ ವಿಮಾನಗಳನ್ನು ಮೊದಲು F4 ಮತ್ತು ನಂತರ ಇನ್ನೂ ಮುಂದುವರೆದ ಭಾಗವಾದ F5 ಸ್ಟ್ಯಾಂಡರ್ಡ್ ಕಡೆಗೆ ತೆಗೆದುಕೊಂಡು ಹೋಗುವ ಯೋಜನೆ ಇದೆ. ಅಂದರೆ ಇವು ಕೇವಲ ಯುದ್ಧ ವಿಮಾನಗಳಾಗಿರುವುದಿಲ್ಲ, ಬದಲಿಗೆ ಸಂಪೂರ್ಣ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ವ್ಯವಸ್ಥೆಯ ಭಾಗವಾಗಿ ಕೆಲಸ ಮಾಡುವ ಹಾರುವ ಕಮಾಂಡ್ ಪ್ಲಾಟ್ಫಾರ್ಮ್ ಆಗಿ ಮಾರ್ಪಡಲಿವೆ. ಈ ಅಪ್ಗ್ರೇಡ್ನ ಪ್ರಮುಖ ಅಂಶವೆಂದರೆ ಅಡ್ವಾನ್ಸ್ಡ್ ಸ್ಯಾಟ್ಕಾಮ್ ಅಂದರೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಲಿಂಕ್ಸ್. ಇದರ ಮೂಲಕ ರಫೇಲ್ ಯುದ್ಧ ವಿಮಾನಗಳು ಭಾರತದ ಸ್ವದೇಶಿ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯೊಂದಿಗೆ ನಿರಂತರವಾಗಿ ಮತ್ತು ಸುರಕ್ಷಿತವಾಗಿ ಸಂಪರ್ಕದಲ್ಲಿರುತ್ತವೆ. ಸರಳವಾಗಿ ಹೇಳುವುದಾದರೆ, ವಿಮಾನದಲ್ಲಿರುವ ಪೈಲಟ್ಗಳಿಗೆ ಕೇವಲ ತನ್ನ ವಿಮಾನದ ಸೆನ್ಸಾರ್ ಮಾಹಿತಿ ಮಾತ್ರವಲ್ಲ, ಭಾರತದ ರೆಡಾರ್ ಜಾಲ, ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್, ವಿವಿಧ ಬ್ಯಾಟಲ್ ಫೀಲ್ಡ್ ಸೆನ್ಸಾರ್ಸ್ ಮತ್ತು ಇತರೆ ಯುದ್ಧ ವ್ಯವಸ್ಥೆಗಳಿಂದ ಬರುವ ಮಾಹಿತಿಯು ಒಂದೇ ಕ್ಷಣದಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಯುದ್ಧ ಪರಿಸ್ಥಿತಿಯಲ್ಲಿ ತಕ್ಷಣದ ಮಾಹಿತಿ ಹಂಚಿಕೆ ಸಾಧ್ಯವಾಗುತ್ತದೆ ಮತ್ತು ನಿರ್ಧಾರಗಳನ್ನು ವೇಗವಾಗಿ ತೆಗೆದುಕೊಳ್ಳಬಹುದು. ಆದರೆ ಈ ಯೋಜನೆಯ ಇನ್ನೂ ದೊಡ್ಡ ಅಂಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ. ಇಲ್ಲಿ AI ಪೈಲಟ್ಗಳನ್ನು ಬದಲಿಸುವುದಿಲ್ಲ, ಬದಲಿಗೆ ಪೈಲಟ್ಗೆ ಅತ್ಯಂತ ಬುದ್ಧಿವಂತ ಸಹಾಯಕನಾಗಿ ಕೆಲಸ ಮಾಡುತ್ತದೆ. ಯುದ್ಧದ ಸಮಯದಲ್ಲಿ ಸಾವಿರಾರು ಮಾಹಿತಿಗಳು ಒಂದೇ ಸಮಯದಲ್ಲಿ ಬರುತ್ತವೆ. ಶತ್ರು ಎಲ್ಲಿದ್ದಾನೆ, ಯಾವ ದಿಕ್ಕಿನಲ್ಲಿ ಅಪಾಯ ಇದೆ, ಯಾವ ಗುರಿಗೆ ಮೊದಲ ಆದ್ಯತೆ ನೀಡಬೇಕು ಎಂಬುದನ್ನು ಕೆಲವೇ ಕ್ಷಣಗಳಲ್ಲಿ ವಿಶ್ಲೇಷಿಸಿ ಪೈಲಟ್ಗೆ ಸ್ಪಷ್ಟ ಚಿತ್ರಣ ನೀಡುವ ಕೆಲಸವನ್ನು AI ಮಾಡುತ್ತದೆ. ರಫೇಲ್ ವಿಮಾನದಲ್ಲಿರುವ ರೆಡಾರ್, ಆಪ್ಟ್ರಾನಿಕ್ ಸೆನ್ಸಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಇವುಗಳಿಂದ ಬರುವ ಮಾಹಿತಿಯನ್ನು AI ಒಂದೇ ಟ್ಯಾಕ್ಟಿಕಲ್ ಪಿಕ್ಚರ್ ಆಗಿ ಸಂಯೋಜಿಸುತ್ತದೆ.
ಇದರ ಪರಿಣಾಮವಾಗಿ ಪೈಲಟ್ಗೆ ಯುದ್ಧ ಭೂಮಿಯ ಸಂಪೂರ್ಣ ಪರಿಸ್ಥಿತಿ ಒಂದೇ ಸ್ಥಳದಲ್ಲಿ ಕಾಣುತ್ತದೆ. ಇದು ಕೇವಲ ಮಾಹಿತಿಯನ್ನು ತೋರಿಸುವುದಷ್ಟೇ ಅಲ್ಲ, ಟಾರ್ಗೆಟ್ ಐಡೆಂಟಿಫಿಕೇಶನ್, ಟಾರ್ಗೆಟ್ ಪ್ರಿಯಾರಿಟೈಸೇಷನ್ ಮತ್ತು ರಿಯಲ್ ಟೈಮ್ ಥ್ರೆಟ್ ಅನಾಲಿಸಿಸ್ ಇಂತಹ ಕೆಲಸಗಳನ್ನು ಕೂಡ ಸ್ವಯಂಚಾಲಿತವಾಗಿ ನಿರ್ವಹಿಸಲಿದೆ. ಅಂದರೆ ಪೈಲಟ್ ಹೆಚ್ಚು ಸಮಯವನ್ನು ತಂತ್ರಾತ್ಮಕ ನಿರ್ಧಾರಗಳಿಗೆ ಬಳಸಬಹುದು. ಇನ್ನೊಂದು ಅತ್ಯಂತ ಮಹತ್ವದ ವಿಷಯ ಎಂದರೆ ಭಾರತದ ಸ್ವಾವಲಂಬನೆ. ಫ್ರಾನ್ಸ್ ಭಾರತಕ್ಕೆ ಅಗತ್ಯವಾದ ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್ಸ್ ಮತ್ತು APIಗಳನ್ನು ನೀಡಲು ಸಹ ಸಮ್ಮತಿಸಿದೆ ಎನ್ನಲಾಗಿದೆ. ಇದರ ಅರ್ಥ ಏನು ಸ್ನೇಹಿತರೆ, ಬನ್ನಿ ನೋಡೋಣ. ಮುಂದಿನ ರಫೇಲ್ ಯುದ್ಧ ವಿಮಾನಗಳಲ್ಲಿ ಭಾರತ ತನ್ನದೇ ಆದ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ಜೋಡಿಸಬಹುದು. ಉದಾಹರಣೆಗೆ ಅಸ್ತ್ರ BVR ಕ್ಷಿಪಣಿ ಹಾಗೂ ರುದ್ರಂ ಆಂಟಿ ರೇಡಿಯೇಷನ್ ಕ್ಷಿಪಣಿಗಳನ್ನು ರಫೇಲ್ ಯುದ್ಧ ವಿಮಾನದ ಜೊತೆ ಸಂಯೋಜಿಸಲು ಅವಕಾಶ ಸಿಗಬಹುದು. ಇದರಿಂದ ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಭಾರತದ ರಕ್ಷಣಾ ಸ್ವಾವಲಂಬನೆ ಇನ್ನಷ್ಟು ಬಲವಾಗುತ್ತದೆ. ಈ ಅಪ್ಗ್ರೇಡ್ಗಳ ಹಿಂದೆ ಇರುವ ದೊಡ್ಡ ದೃಷ್ಟಿಕೋನವೇ F5 ಸ್ಟ್ಯಾಂಡರ್ಡ್. ಭವಿಷ್ಯದ ಈ ಮಾದರಿಯಲ್ಲಿ ಹೆಚ್ಚಿನ ಕಂಪ್ಯೂಟಿಂಗ್ ಪವರ್, ಆಟೋನಾಮಸ್ ಸಾಮರ್ಥ್ಯಗಳು ಮತ್ತು ಲಾಯಲ್ ವಿಂಗ್ಮ್ಯಾನ್ UCAVಗಳ ಜೊತೆ ಸೇರಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇರಲಿದೆ. ಅಂದರೆ ಭವಿಷ್ಯದಲ್ಲಿ ಒಂದು ರಫೇಲ್ ಯುದ್ಧ ವಿಮಾನ ತನ್ನ ಜೊತೆ ಮಾನವರಹಿತ ಯುದ್ಧ ವಿಮಾನಗಳನ್ನು ನಿಯಂತ್ರಿಸಿ ಮಿಷನ್ ನಡೆಸುವ ಮಟ್ಟಕ್ಕೆ ಬೆಳೆಯಬಹುದು. ಇದರ ಜೊತೆಗೆ MRFA ಯೋಜನೆಯ ಕೈಗಾರಿಕಾ ಅಂಶವು ಬಹಳ ಮಹತ್ವದ್ದಾಗಿದೆ. 114 ವಿಮಾನಗಳಲ್ಲಿ ಸುಮಾರು 90ರಿಂದ 94 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವ ಪ್ರಸ್ತಾವನೆ ಇದೆ. ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ದೊಡ್ಡ ಉತ್ತೇಜನ ನೀಡುವುದರ ಜೊತೆಗೆ ಭಾರತೀಯ ಏರೋಸ್ಪೇಸ್ ಕೈಗಾರಿಕೆಗೆ ಹೊಸ ತಂತ್ರಜ್ಞಾನ ಮತ್ತು ದೀರ್ಘಕಾಲೀನ ಉತ್ಪಾದನಾ ಸಾಮರ್ಥ್ಯವನ್ನು ನೀಡಬಹುದು. ಒಟ್ಟಿನಲ್ಲಿ ನೋಡಿದರೆ ಈ ಒಪ್ಪಂದ ಕೇವಲ ಹೊಸ ಯುದ್ಧ ವಿಮಾನಗಳ ಖರೀದಿಯ ಕಥೆಯಲ್ಲ, ಇದು ಭಾರತದ ವಾಯುಶಕ್ತಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ವದೇಶಿ ಶಸ್ತ್ರಾಸ್ತ್ರಗಳ ಏಕೀಕರಣ ಮತ್ತು ಭವಿಷ್ಯದ ಡಿಜಿಟಲ್ ಯುದ್ಧ ಸಾಮರ್ಥ್ಯದತ್ತ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತಕ್ಕೆ ಈ ಹೊಸ ರಫೇಲ್ ತಂತ್ರಜ್ಞಾನ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ನೀವು ಭಾವಿಸುತ್ತೀರಿ? ದಯವಿಟ್ಟು ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರತೀಯ ಸೇನೆಯ ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಇನ್ನೊಂದು ಹಂತಕ್ಕೆ ಏರಿಸುವ ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತೀಯ ಸೇನೆ ಈಗ ತನ್ನ ಸೇವೆಯಲ್ಲಿ ಇರುವ ನೆಗೆವ್ ಮಿಷನ್ ಗನ್ಸ್ಗಳಿಗಾಗಿ ಹೊಸದಾಗಿ ಮೆಪ್ರೋ X6 ಡೇ ಟೈಮ್ ಆಪ್ಟಿಕಲ್ ಸೈಟನ್ನು ಅಧಿಕೃತವಾಗಿ ಆಯ್ಕೆ ಮಾಡಿಕೊಂಡಿದೆ. ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿರುವುದು ಇಸ್ರೇಲ್ನ ಪ್ರಸಿದ್ಧ ರಕ್ಷಣಾ ಆಪ್ಟಿಕ್ಸ್ ಸಂಸ್ಥೆಯಾದ ಮೆಪ್ರೋ ಲೈಟ್. ಈ ಆಯ್ಕೆ ಸಾಮಾನ್ಯ ಖರೀದಿ ಪ್ರಕ್ರಿಯೆಯಲ್ಲ, ಹಲವು ವರ್ಷಗಳ ಕಾಲ ನಡೆದ ಒಂದು ಟೆಂಡರ್ ಪ್ರಕ್ರಿಯೆ. ಗ್ರೌಂಡ್ ಟೆಸ್ಟ್ಗಳು, ಬಳಕೆದಾರರ ಮೌಲ್ಯಮಾಪನ ಮತ್ತು ಕಠಿಣ ಪರಿಸರ ಪರೀಕ್ಷೆಗಳ ನಂತರ ಭಾರತೀಯ ಸೇನೆ ಈ ವ್ಯವಸ್ಥೆಯನ್ನು ಅಂತಿಮಗೊಳಿಸಿದೆ. ಈಗ ಪ್ರಶ್ನೆ ಏನೆಂದರೆ, ಮೆಪ್ರೋ X6 ಅಷ್ಟು ವಿಶೇಷ ಏನು? ಮೆಪ್ರೋ X6 ಒಂದು ಫಿಕ್ಸ್ಡ್ 6 ಮ್ಯಾಗ್ನಿಫಿಕೇಶನ್ ಟೆಲಿಸ್ಕೋಪ್ ಸೈಟ್ ಆಗಿದೆ. ಅಂದರೆ ಸೈನಿಕರಿಗೆ ದೂರದಲ್ಲಿರುವ ಗುರಿಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಮತ್ತು ಹೆಚ್ಚು ನಿಖರವಾಗಿ ಹೊಡೆಯಲು ಇದು ಸಹಾಯ ಮಾಡುತ್ತದೆ. ಈ ಸೈಟನ್ನು ವಿಶೇಷವಾಗಿ ಅಸಾಲ್ಟ್ ರೈಫಲ್ಸ್, ಲೈಟ್ ಮೆಷಿನ್ ಗನ್ಸ್ ಮತ್ತು ಇನ್ನಿತರ ಯುದ್ಧ ಶಸ್ತ್ರಾಸ್ತ್ರಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಭಾರತೀಯ ಸೇನೆ ಈಗ ದೊಡ್ಡ ಪ್ರಮಾಣದಲ್ಲಿ ನೆಗೆವ್ ಮೆಷಿನ್ ಗನ್ಸ್ಗಳಿಗೆ ಬಳಸುತ್ತಿದೆ. ಈ ಮೆಷಿನ್ ಗನ್ ಈಗಾಗಲೇ ತನ್ನ ವಿಶ್ವಾಸಾರ್ಹತೆ ಮತ್ತು ನಿರಂತರ ಗುಂಡಿನ ದಾಳಿಯ ಸಾಮರ್ಥ್ಯಕ್ಕೆ ಪ್ರಸಿದ್ಧವಾಗಿದೆ. ಆದರೆ ಆಧುನಿಕ ಯುದ್ಧದಲ್ಲಿ ಕೇವಲ ಗುಂಡಿನ ಸಾಮರ್ಥ್ಯ ಸಾಕಾಗುವುದಿಲ್ಲ. ಶತ್ರು ಎಲ್ಲಿದ್ದಾನೆ, ಎಷ್ಟು ದೂರದಲ್ಲಿದ್ದಾನೆ, ಎಷ್ಟು ವೇಗವಾಗಿ
ಗುರಿಯನ್ನು ಗುರುತಿಸಬಹುದು. ಇವೆಲ್ಲವೂ ನಿರ್ಧಾರಕಾರಿ ಅಂಶಗಳೇ ಆಗಿವೆ. ಇಲ್ಲಿಯೇ ಮ್ಯಾಪ್ರೋ X6 ತನ್ನ ಪಾತ್ರವನ್ನು ಆರಂಭಿಸುತ್ತದೆ. ಈ ಸೈಟ್ ಮೂಲಕ ಸೈನಿಕರು ಹೆಚ್ಚು ದೂರದಲ್ಲಿರುವ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಕಡಿಮೆ ಸಮಯದಲ್ಲಿ ನಿಖರ ದಾಳಿಯನ್ನು ನಡೆಸಬಹುದು. ಇದರ ಜೊತೆಗೆ ಇದರಲ್ಲಿ ವಿಶಾಲ ದೃಶ್ಯ ವ್ಯಾಪ್ತಿ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸ್ಥಿರ ಕಾರ್ಯಕ್ಷಮತೆ ನೀಡುವ ಸಾಮರ್ಥ್ಯ ಇದೆ. ಭಾರತೀಯ ಸೇನೆ ಈ ವ್ಯವಸ್ಥೆಯನ್ನು ಆಯ್ಕೆ ಮಾಡುವ ಮೊದಲು ಹಲವು ಪ್ರಮುಖ ಅಂಶಗಳನ್ನು ಪರೀಕ್ಷಿಸಿತು. ಅವುಗಳಲ್ಲಿ ವಿಶ್ವಾಸಾರ್ಹ ಕಾರ್ಯಕ್ಷಮತೆ, ಗಟ್ಟಿತನ ಮತ್ತು ದೀರ್ಘಾವಧಿ ಬಳಕೆ ಸಾಮರ್ಥ್ಯ, ಗುರಿ ನಿಖರತೆ, ಸೈನಿಕರಿಗೆ ಬಳಸಲು ಸುಲಭವಾಗಿರುವುದು, ಕಠಿಣ ಹವಾಮಾನ ಮತ್ತು ಯುದ್ಧ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ. ಈ ಎಲ್ಲ ಪರೀಕ್ಷೆಗಳಲ್ಲಿ ಮ್ಯಾಪ್ರೋ X6 ಯಶಸ್ವಿಯಾಗಿ ತೇರ್ಗಡೆಯಾಯಿತು. ಈ ಮ್ಯಾಪ್ರೋಲೈಟ್ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಗೋಲನ್ ಕಲಿಮಿ ಈ ಕುರಿತು ಮಾತನಾಡುತ್ತಾ ಒಂದು ಮಹತ್ವದ ವಿಚಾರವನ್ನು ಹೇಳಿದ್ದಾರೆ. ಅವರ ಪ್ರಕಾರ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಕೇವಲ ಶಸ್ತ್ರಾಸ್ತ್ರಗಳು ಅಥವಾ ಯುದ್ಧ ವಾಹನಗಳು ನಿರ್ಧರಿಸುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಕ್ಷಣದಲ್ಲಿ ಸೈನಿಕರಿಗೆ ದೊರೆಯುವ ಮಾಹಿತಿ ಮತ್ತು ಗುರಿಯ ಅರಿವು ಅತ್ಯಂತ ಮುಖ್ಯವಾಗುತ್ತದೆ. ಈ ಯೋಜನೆಯ ಮತ್ತೊಂದು ವಿಶೇಷತೆ ಏನೆಂದರೆ ಇದು ಕೇವಲ ಆಮದು ಯೋಜನೆ ಅಲ್ಲ. ಭಾರತದ ಮೇಕ್ ಇನ್ ಇಂಡಿಯಾ ಗುರಿಗೆ ಬೆಂಬಲವಾಗಿ ಮ್ಯಾಪ್ರೋಲೈಟ್ ಸಂಸ್ಥೆ ಭಾರತದ RRP ಡಿಫೆನ್ಸ್ ಜೊತೆ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ TOT ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಮ್ಯಾಪ್ರೋ X6 ವ್ಯವಸ್ಥೆಯನ್ನು ಭಾರತದಲ್ಲೇ ಉತ್ಪಾದಿಸುವ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಸ್ಥಳೀಯವಾಗಿ ಕಂಪನಿಗಳಿಗೆ ವರ್ಗಾಯಿಸಲಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಮ್ಯಾಪ್ರೋ X6 ವ್ಯವಸ್ಥೆಯನ್ನು ಭಾರತದಲ್ಲೇ ಉತ್ಪಾದಿಸುವ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಸ್ಥಳೀಯ ಕಂಪನಿಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ಯೋಜನೆಯಲ್ಲಿ ಭಾರತದ ಪ್ರಮುಖ ರಕ್ಷಣಾ ಸಾರ್ವಜನಿಕ ವಲಯ ಸಂಸ್ಥೆಯಾದ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖ್ಯ ಗುತ್ತಿಗೆದಾರ ಸಂಸ್ಥೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯ ಪ್ರಕಾರ ಮೊದಲು RRP ಡಿಫೆನ್ಸ್ ಭಾರತದಲ್ಲೇ ಮ್ಯಾಪ್ರೋ X6 ಅನ್ನು ಉತ್ಪಾದಿಸುತ್ತದೆ. ನಂತರ ಈ ವ್ಯವಸ್ಥೆಗಳನ್ನು BELಗೆ ಪೂರೈಸಲಾಗುತ್ತದೆ. ಅಂತಿಮವಾಗಿ BEL ಕಂಪನಿ ಭಾರತೀಯ ಸೇನೆಗೆ ಈ ವ್ಯವಸ್ಥೆಗಳನ್ನು ಒದಗಿಸುತ್ತದೆ. ಇದರ ಅರ್ಥ ಏನು? ಭಾರತಕ್ಕೆ ಅತ್ಯಾಧುನಿಕ ಆಪ್ಟಿಕಲ್ ಟೆಕ್ನಾಲಜಿ ಸಿಗುತ್ತದೆ, ದೇಶೀಯ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ವಿದೇಶಿ ಅವಲಂಬನೆ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದರೆ ಭಾರತೀಯ ಸೇನೆಯ ನೆಗೆವ್ ಮಿಷನ್ ಗನ್ಸ್ಗಳು ಈಗ ಹೆಚ್ಚು ನಿಖರತೆ, ಹೆಚ್ಚು ದೂರದ ಗುರಿಯನ್ನು ಗುರುತಿಸುವ ಸಾಮರ್ಥ್ಯ ಮತ್ತು ಉತ್ತಮ ಯುದ್ಧ ಸಿದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಹೊಸ ಹಂತಕ್ಕೆ ಪ್ರವೇಶಿಸುತ್ತಿದೆ. ಇದು ಕೇವಲ ಹೊಸ ಸೈಟ್ನ ಖರೀದಿ ಅಲ್ಲ, ಇದು ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮತ್ತೊಂದು ದೊಡ್ಡ ಹೆಜ್ಜೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.